All of you, very good morning. So today we are going to continue the same thing, that is cognitive development, socio-cognitive development of the children. So we have started from Jean Piaget, Jean Piaget's theory, then Vygotsky's theory, Brunner, Bandura's theory, and later on we have also discussed about mm, in yesterday's class we have discussed about Sigmund Freud's theory. Today we will discuss about two more theories. There is a holistic theory, then Bronfenbrenner, hmm, ecological theory. All of these psychologists have defined the cognitive development in their own perspectives. Some of psychologists focused on the internal organs, the ability which we have brought by birth. Some of the psychologists have more focused on the environmental factors. Then some of the psychologists, especially psychoanalysis theory, they have defined the cognitive development of the theory according to the internal organs, according to the internal organs and the mind, brain setup. So ಈ ಎಲ್ಲ ಸಿದ್ಧಾಂತಗಳನ್ನ ನಾವು ನೋಡ್ಬಿಟ್ಟು ನಾವು ವಿ ಹ್ಯಾವ್ ಟು ಕಮ್ ಟು ದ ಪಾಯಿಂಟ್ ನಾವು ದಟ್ ಈಸ್ ಅ ಹೋಲಿಯಾಸ್ಟಿಕ್ ಅಪ್ರೋಚ್. ಸೊ ಹೋಲಿಯಾಸ್ಟಿಕ್ ಅಪ್ರೋಚ್ ಅಥವಾ ಸಮಗ್ರ ಬೆಳವಣಿಗೆ, ಸಮಗ್ರ ಸಿದ್ಧಾಂತ ಅಂತ ಕರಿತಾ ಇದ್ವಿ. ಆ ಸಮಗ್ರ ಸಿದ್ಧಾಂತವನ್ನ ಇವತ್ತು ನಾವು ನೋಡೋಣ. ಸೊ ನಾವು ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಸೊ ಇಸ್ ಇಟ್ ವಿಸಿಬಲ್ ಟು ಯು? Okay, this is about Bronfenbrenner, Bronfenbrenner's ecological system theory. So this his name is, maybe you may make a confusion while pronouncing Bronfenbrenner. What? Bronfenbrenner's ecological system theory. So ecology means what we are living now. The surroundings, the surrounding environment is called the ecological system. So it includes living things and non-living things. Ecology. So based on this ecology, how the cognitive development of the child take place, that he has discussed. Who? Bronfenbrenners. ಸೊ ಬ್ರಾನ್ ಬ್ರೆನರ್ ಅವರು ಈ ಒಂದು ಜೈವಿಕ ವಿಕಾಸದ ಅಂದ್ರೆ ಜೈವಿಕ ಸಿದ್ಧಾಂತವನ್ನ ಅವರು ಮಂಡನೆ ಮಾಡಿದರೆ, ಈ ಜೈವಿಕ ಪರಿಸರದಲ್ಲಿ ಈ ಯಾವ ರೀತಿಯಾಗಿ ಭೌತಿಕ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನ ಇವರು ಇಲ್ಲಿ ವಿವರಿಸಿದ್ದಾರೆ. ಸೊ ಯು ಮೇ ಸಿ ಹಿಯರ್ ಇನ್ ದಿಸ್ ಕಾನ್ಸೆಂಟ್ರಿಕ್ ಸರ್ಕಲ್, ದಿಸ್ ವಿಲ್ ಬಿ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಸರ್ಕಲ್. Hello. This will be called as the concentric circle. ಸೊ ಇಂಥ ಒಂದು ಏಕ ಕೇಂದ್ರ ವೃತ್ತ ಅಂತ ಕರಿತಿದ್ವಿ, ಏಕ ಕೇಂದ್ರೀಕೃತ ವೃತ್ತಗಳು. ಸೊ ಯು ಮೇ ಸಿ ಹಿಯರ್ ದ ಚೈಲ್ಡ್ ಈಸ್ ಇನ್ ದ ಸ್ಮಾಲ್ ಸರ್ಕಲ್ ನಲ್ಲಿ ಚೈಲ್ಡ್ ಕಾಣಿಸ್ತಾ ಇದೆ. ದೆನ್ ನೆಕ್ಸ್ಟ್ ವೈಡರ್ ಸರ್ಕಲ್ ನಲ್ಲಿ ಮೈಕ್ರೋ ಸಿಸ್ಟಮ್ ಅಂತ ಕಾಣಿಸ್ತಾ ಇದೆ. ಅದರ ನಂತರದ ಒಂದು ಸರ್ಕಲ್ ನಲ್ಲಿ ಮೆಸೋ ಸಿಸ್ಟಮ್ ಅಂತ ಕಾಣಿಸ್ತಾ ಇದೆ. ದೆನ್ ಅದರ ನಂತರದಲ್ಲಿ ಎಕೋಸಿಸ್ಟಮ್, ಎಕ್ಸೋಸಿಸ್ಟಮ್, ದೆನ್ ಮ್ಯಾಕ್ರೋ ಸಿಸ್ಟಮ್, ದೆನ್ ಕ್ರೋನೋ ಸಿಸ್ಟಮ್ ಅಂತೇಳಿ 5 ಹಂತಗಳಲ್ಲಿ ಈ ಮಗುವಿನ ಬೌದ್ಧಿಕ ಬೆಳವಣಿಗೆ ವಿಕಾಸವನ್ನು ಇವರು ವಿವರಿಸಿದ್ದಾರೆ. ಸೊ microsystem, the immediate environment when child borns and when it is developing in its family, friends,
then a peer groups. That will be the microsystem, micro circle. That is a micro circle. ಸೊ ಇಲ್ಲಿ ಇಮಿಡಿಯೇಟ್ ಎನ್ವಿರಾನ್ಮೆಂಟ್ ಅಂದ್ರೆ ಮಗು ಹುಟ್ಟಿದ ತಕ್ಷಣವೇ ಇರುವಂತಹ ಒಂದು ಅವಸ್ಥೆಯನ್ನ ಒಂದು ವಾತಾವರಣವನ್ನ ಮೈಕ್ರೋ ಸಿಸ್ಟಮ್ ಅಂತ ಕರಿತಿದ್ದೀವಿ. ಸೊ ಇಟ್ ಈಸ್ ವೆರಿ ಸ್ಮಾಲ್ ಸರ್ಕಲ್ ಕಂಪೇರಿಂಗ್ ಟು ರೆಸ್ಟ್ ಆಫ್ ಅದರ್ ಸರ್ಕಲ್ಸ್. ಸೊ ಇದು ಬಹಳ ಚಿಕ್ಕದಾದಂಥ ಒಂದು ಸರ್ಕಲ್ ಅಂತ, ಅದಕ್ಕೆ ನಾವು ಮೈಕ್ರೋ ಸಿಸ್ಟಮ್ ಅಂತ ಕರಿತಾ ಇದ್ದೀವಿ. ಸೊ ಆ ಮೈಕ್ರೋ ಸಿಸ್ಟಮ್ ನಲ್ಲಿ ಬರುವಂತಹವುಗಳು ಬಹಳ ಏನೋ ಫ್ಯಾಮಿಲಿ ಫ್ರೆಂಡ್ಸು, ಆಮೇಲೆ ಪೇರೆಂಟ್ಸು, ಇವರಷ್ಟೇ ಬರ್ತಿದ್ದಾರೆ. ಸೊ ಹುಟ್ಟಿದ ತಕ್ಷಣ ಆ ಮಗುವಿನ ಜೊತೆಗೆ ಇರುವಂಥವರು, ಅವರ ಜೊತೆಗಿನ ಒಂದು ಸಂಬಂಧ, ಆ ಮಗುವಿನ ಸಂಬಂಧ, ಅವರೊಂದಿಗೆ ಮಗು ಏನು ಕಲಿಯುತ್ತೆ. ಸೊ ಆ ಒಂದು ವಲಯವನ್ನ, ಆ ಒಂದು ಹಂತದಲ್ಲಿ ಆಗುವಂತಹ ಭೌತಿಕ ಬೆಳವಣಿಗೆಯನ್ನ ಮೈಕ್ರೋ ಸಿಸ್ಟಮ್ ಅಂತ ಕರಿತಾ ಇದ್ವಿ. ಸೊ ದಟ್ ಈಸ್ ಇಮಿಡಿಯೇಟ್ ಎನ್ವಿರಾನ್ಮೆಂಟ್. Then later on, the next wider circle is a mesosystem. Mesosystem. So ಈ ಮೆಸೋಸಿಸ್ಟಮ್ ನಲ್ಲಿ ಏನಾಗುತ್ತೆ, ಆ ಮಗು ಶಾಲೆಗೆ ಬಂದಿರುತ್ತೆ, ದಟ್ ಇಟ್ ಸ್ಟಾರ್ಟ್ಸ್ ಟು ಡೆವಲಪ್ ದಿ ಕನೆಕ್ಷನ್ಸ್. ಸೊ ಇಟ್ ಸ್ಟಾರ್ಟ್ಸ್ ಟು ಕನೆಕ್ಟ್ ವಿತ್ ಸಮ್ ಅದರ್ ಪೀಪಲ್, ಫ್ರೆಂಡ್ಸ್, ಟೀಚರ್ಸ್, ದೆನ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ದಟ್ ಈಸ್ ಮೆಸೋಸಿಸ್ಟಮ್ ಅಂತ ಕರಿತಾ ಇದ್ದೇವೆ. ಸೊ ಮನೆಯೊಳಗಿದ್ದಂಥ ಸಂದರ್ಭದೊಳಗೆ ಅದರ ಬೌದ್ಧಿಕ ಬೆಳವಣಿಗೆ ಹೇಗಿರುತ್ತೆ, ಮೆಸೋ ಸಿಸ್ಟಮ್ಗೆ ಬಂದಂಥ ಸಂದರ್ಭದಲ್ಲಿ ಬೌದ್ಧಿಕ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ. ಸೊ ವಿಶಾಲ ಆಗ್ತಾ ಹೋಗುತ್ತೆ, ಅದು ಬೌದ್ಧಿಕ ಬೆಳವಣಿಗೆ ವಿಶಾಲ ಆಗ್ತಾ ಹೋಗುತ್ತೆ. ಸೊ ಕನೆಕ್ಷನ್ಸ್, ಇಟ್ ಸ್ಟಾರ್ಟ್ಸ್ ಟು ಎಸ್ಟಾಬ್ಲಿಷ್ ದಿ ಕನೆಕ್ಷನ್ಸ್ ಬಿಟ್ವೀನ್ ಡಿಫ್ರೆಂಟ್ ಪೀಪಲ್, ಎಸ್ಪೆಷಲಿ ಟೀಚರ್ಸ್, ದೆನ್ ಫ್ರೆಂಡ್ಸ್, ಈ ಥರ. Then exosystem, that is an indirect environment. Apart from the direct environment, the indirect environment also influence the child. So that will be called the exosystem. So we will study in detail in the next slides. Then a macro system. So social and cultural values. So the social and cultural values, it also plays a very important role in the shaping of the cognitive development. Then a chrono system changes over time. So this environment, it changing daily. ಇದು ಪರಿಸರ ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. That changes also influence the child's cognitive development. So in detail we will study in the next slides. This is the ಏನಿದು ಬ್ರಾನ್ ಫೆನ್ಬ್ರನರ್ಸ್ ಅವರ ಒಂದು ಜೈವಿಕ ವಿಕಾಸ ತತ್ವ ಇದೆ. ಜೈವಿಕ ವಿಕಾಸ ತತ್ವ, how it is, let we will study now. Before that I'm going to play this slide. So okay, as we have seen this picture before this, in the process of a child's socialization, the Bronfenbrenner theory of ecological development is very important in the perspective of development and education of human being. This theory is very effective. So, when I ask you the question, what is the intelligence? ಬುದ್ಧಿವಂತಿಕೆ ಎಂದರೇನು ಅಂತ ಹೇಳಿ ನಾವು ಪ್ರಶ್ನೆ ನಿಮಗೆ ಕೇಳಿದಾಗ, ಮೋಸ್ಟ್ ಪ್ರೊಬ್ಯಾಬ್ಲಿ ಯು ವಿಲ್ ಆನ್ಸರ್ ದ ಅಡ್ಜಸ್ಟ್ಮೆಂಟ್ ವಿತ್ ದ ಎನ್ವಿರಾನ್ಮೆಂಟ್ ಈಸ್ ದ ಇಂಟೆಲಿಜೆನ್ಸ್. ಸೊ ಬುದ್ಧಿವಂತಿಕೆ ಅಂತವ್ರೇನು, ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ಕೇಳಿದ್ರೆ ನನ್ನ ಪ್ರಶ್ನೆ, ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಬೌದ್ಧಿಕ ಬೆಳವಣಿಗೆಯನ್ನು ಸೂಚಿಸುತ್ತೆ. ನಾವು ಯಾವ ರೀತಿಯಾಗಿ ಪರಿಸರಕ್ಕನುಗುಣವಾಗಿ ನಮ್ಮನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಳುತ್ತೇವೆಯೋ ಅದನ್ನೇ ನಾವು ಬುದ್ಧಿವಂತಿಕೆ ಅಂತ ಕರಿತಾ ಇದ್ದೀವಿ. ಅಡ್ಜಸ್ಟ್ಮೆಂಟ್, ದಟ್ ಈಸ್. ಸೊ ದ ಪ್ರೋಸೆಸ್ ಆಫ್ ಚೈಲ್ಡ್ ಸೋಷಲೈಸೇಷನ್, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ ಸೋಷಲೈಸೇಷನ್. ಸೊ ಬುದ್ಧಿವಂತಿಕೆ ಅಂತ ಕೂಡ ಕರಿತಾ ಇದ್ದೀವಿ, ಸಾಮಾಜೀಕರಣ ಅಂತ ಕರಿತೀವಿ. ಎಲ್ಲರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹದ್ದು. ಅಡ್ಜಸ್ಟ್ಮೆಂಟ್ ವಿತ್ ದಿ ಸೊಸೈಟಿ, ಅಡ್ಜಸ್ಟ್ಮೆಂಟ್ ವಿತ್ ದ ಸೊಸೈಟಿ, ಅಂಡರ್ಸ್ಟ್ಯಾಂಡಿಂಗ್ ಹೀಸ್ ಅ ಪೊಸಿಷನ್. ನಮ್ಮ ಒಂದು ಸ್ಥಾನಮಾನ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹದ್ದು ಒಂದು ಪ್ರಕ್ರಿಯೆಗೆ ನಾವು ಸೋಷಲೈಸೇಷನ್ಸ್ ಅಂತ ಕರಿತಿದ್ದೀವಿ. ಸೊ ದ ಪ್ರೋಸೆಸ್ ಆಫ್ ಅ ಚೈಲ್ಡ್ಸ್ ಸೋಷಲೈಸೇಷನ್, ದಿ Bronfenbrenner theory of ecological development is very important in the perspective of development and education of human being. This theory is very effective. So education
ಆ್ಯಂಡ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್, ಪ್ರಗತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಬ್ರೌನ್ ಫೆರ್ನ್ಬೆರ್ನರ್ ಅವರ ಒಂದು ಥಿಯರಿ ಅಥವಾ ಸಿದ್ಧಾಂತ ಬಹಳ ಮಹತ್ವಪೂರ್ಣವಾದ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ ಅಂತ ನಾವು ಹೇಳ್ಕೋಬಹುದು ನಮಗೆ. ಸೊ he is admired ಗ್ರೇಟ್ಲಿ ಇನ್ ದಿ ಫೀಲ್ಡ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ. ಬೆಳವಣಿಗೆ ಮನೋವಿಜ್ಞಾನದಲ್ಲಿ ಬಹಳಷ್ಟು ಹೆಸರುವಾಸಿ ಆದಂಥವರು ಬ್ರಾನ್ಫೆನ್ಬೆರ್ನರ್ ಅವರು. His most important brainchild was the ecological system theory. ಸೊ ಇವರ ಒಂದು ಕನಸಿನ ಕೂಸು ಯಾವುದು ಇದೆ, ಈ ಒಂದು ಸಿದ್ಧಾಂತ. ಈಗೇನು ಎಕಲಾಜಿಕಲ್ ಸಿಸ್ಟಮ್ ಥಿಯರಿ ಅಂತೇನು ಜೈವಿಕ ವ್ಯವಸ್ಥೆ ಸಿದ್ಧಾಂತ ಅಂತ ಏನಿದೆಯಲ್ಲ, ಇದು ಬ್ರಾನ್ಫೆನ್ಬೆರ್ನರ್ ಅವರ ಒಂದು ಕನಸಿನ ಕೂಸು ಅಂತ ತಿಳ್ಕೊಬಹುದು. ಸೊ ಈ ಒಂದು ಸಿದ್ಧಾಂತದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಇನ್ ದಿಸ್ ಥಿಯರಿ ಹಿ ಡಿಫೈನ್ಸ್ 4 ಕಾನ್ಸೆಂಟ್ರಿಕ್ ಸಿಸ್ಟಮ್ಸ್ which are the micro, meso, exo, and macro system. He later added a time-related fifth system, that is the chronic system. ಸೊ ಇವರು ಈ ಒಂದು ಏನು ತಮ್ಮ ಸಿದ್ಧಾಂತದಲ್ಲಿ ಒಂದು ಏಕಕೇಂದ್ರಿತ ಒಂದು ವೃತ್ತಾಕಾರದ ಒಂದು ರೂಪದಲ್ಲಿ ಈ ಬೌದ್ಧಿಕ ಬೆಳವಣಿಗೆಯ ವಿವಿಧ ಹಂತಗಳನ್ನು ಅವರು ವಿವರಿಸಿದ್ದಾರೆ. ಮುಖ್ಯವಾಗಿ ಅವರು 4 ಹಂತದಲ್ಲಿ ಅವರು ವಿವರಿಸಿದ್ದಾರೆ. ಆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ವೃತ್ತವನ್ನು ಅದಕ್ಕೆ ಸೇರಿಸಿದ್ದಾರೆ, ಅದಕ್ಕೆ ಕ್ರೋನಿಕ್ ಸಿಸ್ಟಮ್ ಅಂತ ಕರಿತಿದ್ದೀವಿ. ಒಟ್ಟು 5 ಮಜಲುಗಳನ್ನ 5 ಹಂತಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದ ಬ್ರಾನ್ಫೆನ್ಬೆರ್ನರ್ ಎಕಲಾಜಿಕಲ್ ಸಿಸ್ಟಮ್ ಥಿಯರಿ ಲೇಸ್ ಸ್ಟ್ರೆಸ್ ಆನ್ ದಿ ಕ್ವಾಲಿಟಿ ಅಂಡ್ ಕಂಟೆಂಟ್ ಆಫ್ ದಿ ಚೈಲ್ಡ್ಸ್ ಸರೌಂಡಿಂಗ್ಸ್. ಸೊ ಇವರು ಈ ಒಂದು ಸಿದ್ಧಾಂತದಲ್ಲಿ, ತಮ್ಮ ಬೆಳವಣಿಗೆಯ ಒಂದು ಸಿದ್ಧಾಂತದಲ್ಲಿ, ಮಗುವಿನ ಸುತ್ತಮುತ್ತಲಿನ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮಗುವಿನ ಸುತ್ತಮುತ್ತಲಿನ ಪರಿಸರ ಯಾವ ರೀತಿಯಾಗಿರುತ್ತದೆಯೋ ಅದೇ ರೀತಿಯಂತ ಭೌತಿಕ ಬೆಳವಣಿಗೆ ಆ ಮಗುವಿನಲ್ಲಿ ಉಂಟಾಗುತ್ತೆ ಎಂಬುದನ್ನು ಇವರು ಹೇಳ್ತಾ ಇದ್ದಾರೆ. ಸೊ ಇವರು ಮುಖ್ಯವಾಗಿ ಮಗುವಿನ ಭೌತಿಕ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ಇವರು ಒತ್ತು ಅದಕ್ಕೆ ಕೊಟ್ಟು ಹೇಳ್ತಾ ಇದ್ದಾರೆ. The interaction with the environments acquire a complex nature. The chance for complexity appears since the physical and cognitive structure of the child grow and nature. So how effectively we will interact with the environment, that will be the product of the cognitive development. ಸೊ ನಾವು ಈ ಪರಿಸರದೊಂದಿಗೆ ಯಾವ ರೀತಿಯಾಗಿ ಪ್ರತಿಸ್ಪಂದನೆಯಲ್ಲಿ ತೊಡಗಿರುತ್ತೇವೆಯೋ, ಪರಸ್ಪರಾನುವರ್ತನೆಯಲ್ಲಿ ತೊಡಗಿಸಿಕೊಂಡಿರುತ್ತೇವೆಯೋ, ಆ ಪರಸ್ಪರಾನುವರ್ತನೆಯ ಒಂದು ಪ್ರಭಾವದಿಂದಾಗಿ ಬೌದ್ಧಿಕ ಬೆಳವಣಿಗೆ ಆ ಮಗುವಿನಲ್ಲಿ ಉಂಟಾಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಮ್ಮ ಪ್ರಾಣೇಶ್ ಅವರು ಹಲವಾರು ಈ ತಮ್ಮ ನಗೆ ಉಪನ್ಯಾಸಗಳಲ್ಲಿ ಅವ್ರು ಹೇಳ್ತಾ ಇರ್ತಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಹೇಗಿರ್ತಿದ್ದಾರೆ, ಕನ್ನಡ ಮೀಡಿಯಂ ಅಂದ್ರೂ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತ ಮಕ್ಕಳು ಯಾವ ತರ ಇರ್ತಿದ್ದಾರೆ ಅನ್ನುವಂಥದ್ದನ್ನ, ಸೊ ಭೌತಿಕ ಬೆಳವಣಿಗೆ ಎಲ್ಲಿ ಹೆಚ್ಚಿರುತ್ತೆ ಅನ್ನುವಂಥದ್ದನ್ನು ಅವ್ರ ಪ್ರಕಾರ, ಪ್ರಾಣೇಶ್ ಅವ್ರ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತ ಮಕ್ಕಳಲ್ಲಿ ಬೌದ್ಧಿಕ ಬೆಳವಣಿಗೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೂಡ ಹೇಳ್ತಾ ಇರ್ತಿದ್ರು ಅವರು. ಸೊ ನೀವೆಲ್ಲ ಅವರು ಭಾಷಣವನ್ನು ಕೇಳಿರ್ಬೋದು ನೀವು. ಸೊ ಇಂಗ್ಲಿಷ್ ಮೀಡಿಯಂನಲ್ಲಿ ಕತ್ಕೊಂಡಂತ ವ್ಯಕ್ತಿಯನ್ನ ನಿನ್ನ ಹೆಸರು ಏನೋ ಅಂತ ಕೇಳಿದ ತಕ್ಷಣನೇ ಆ ಹುಡುಗ ಏನ್ ಮಾಡ್ತಾನೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಕೈ ಕಟ್ಕೊಂಡು ಮೈ ನೇಮ್ ಈಸ್ ದಿಸ್ ಅಂಡ್ ದಟ್ ಅಂತ. ಅದೇ ಕನ್ನಡ ಮೀಡಿಯಂನಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಂತವನಿಗೆ ಟೀಚರ್ ಕೇಳ್ತಾರೆ ಅವರು, ಏನು ನಿನ್ನ ಹೆಸರು ಅಂತ ತಿಳ್ಕೊಂಡೆ, ಅವ್ನು ಹೇಳ್ತಾನೆ ನಿನ್ಗೆ ಯಾಕೆ ಬೇಕಾದ್ರೆ ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀನಿ ಅಂತ ಈ ಥರ ಕೇಳ್ತಾನೆ. ಸೊ ದಟ್ ಈಸ್ ದ ಇಂಟ್ರಾಕ್ಷನ್, ಹೌ ಇಂಟ್ರಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಈ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತಂತ ವಿದ್ಯಾರ್ಥಿಗಳು, ನಾನು ಅವರು ಟೀಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ, ಅಲ್ಲಿ ಅವರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸರೌಂಡಿಂಗ್ಸ್ ನಲ್ಲಿ ಜಾಸ್ತಿ ಕಲಿತಾ ಇರ್ತಿದ್ದಾರೆ, ಅಂದ್ರೆ ಕನ್ನಡ ಮೀಡಿಯಂ ಮಕ್ಕಳು. ಯಾಕೆ ಅಂತಂದ್ರೆ ಸರೌಂಡಿಂಗ್ಸ್ ನಲ್ಲಿ ಅವ್ರು ಕಲಿಯೋದು ಜಾಸ್ತಿ. ಯಾಕೆ ಅಂತಂದ್ರೆ ಅವರು ಫ್ರೀ ಆಗಿರ್ತಿದ್ದಾರೆ, ಯಾವಾಗೋ ಶಾಲೆಗೆ ಹೋಗ್ತಿದ್ದಾರೆ, ಅವ್ರನ್ನ ಯಾರು ಕೇಳೋದಿಲ್ಲ, ಯಾವಾಗೋ ಸ್ಕೂಲ್ ಬಿಟ್ಟು ಹೊರಗಡೆ ಬರ್ತಾ ಇರ್ತಿದ್ದಾರೆ. ಆದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ಗಳು ಹೆಚ್ಚು ಫೀಸ್ ಅನ್ನು ಕೊಟ್ಟು ನಾವು ಅಲ್ಲಿ ಸೇರ್ತಿರ್ತೀವಿ. ಸೊ ಹೀಗಾಗಿ ಅಲ್ಲಿ ಬಹಳ ಕಾಳಜಿ, ಅತಿ ಕಾಳಜಿಯಿಂದಾಗಿ ಅಲ್ಲಿ ಏನಾಗುತ್ತೆ, ಪೇರೆಂಟ್ಸು ಕಾಳಜಿ ಮಾಡ್ತಿರ್ತಿದ್ದಾರೆ,
ಟೀಚರ್ಸು ಭಾಳ ಕಾಳಜಿ ಮಾಡ್ತಿರ್ತಿದ್ರೆ ಯಾಕೆ ಅಂತಂತಂದ್ರೆ ಫೀಸ್ ಜಾಸ್ತಿ ಕೊಟ್ಟು ಕಲಿಸಿರುವಂಥದ್ದು ಶಾಲೆಗಳು. ಸೊ ಅಲ್ಲೇನಾಗಿರುತ್ತೆ, ಶಾಲೆ ಬಿಟ್ಟು ಮಗು ಶಾಲೆಗೆ ಹೇಗೆ ಹೋಗುತ್ತೆ, ಅಲ್ಲೇ ಬಸ್ನಲ್ಲಿ ಹೋಗುತ್ತೆ, ಬಸ್ನಲ್ಲಿ ವಾಪಸ್ ಬರುತ್ತೆ. ಆದರೆ ಈ ಸರ್ಕಾರಿ ಶಾಲೆಗಳಲ್ಲಿ ಹೋಗುವಂಥ ಮಕ್ಕಳು ಅವ್ರನ್ನ ಯಾರು ಕಳಿಸೋರು ಇರೋದಿಲ್ಲ, ಕರ್ಕೊಂಡು ಬರೋರು ಯಾರು ಇರೋದಿಲ್ಲ. ಸೊ ಅವರು ತಮ್ಮ ಪೂರ್ತಿಗೆ ತಾವು ಸ್ಕೂಲ್ಗೆ ಹೋಗ್ತಿರ್ತಾರೆ, ಹೋದ್ರು ಬಿಟ್ರು ದಾರಿ ಒಳಗೆ ಆಟ ಆಡ್ಕೊಂತ ಅವ್ರು ಅದನ್ನ ನೋಡ್ಕೊಂತ ಇದನ್ನ ನೋಡ್ಕೊಂತ ಎನ್ವಿರಾನ್ಮೆಂಟ್ ನೋಡ್ಕೊಂತೆ ಇಂಟ್ರಾಕ್ಷನ್ ಮಾಡ್ತಾ ಎನ್ವಿರಾನ್ಮೆಂಟ್ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತಾ ಮಾಡ್ತಾ ಶಾಲೆಗೆ ಹೋಗ್ತಿರ್ತೇವೆ ನಾವು. ಆನಂತರ ಶಾಲೆಯಿಂದ ಮನೆಗೆ ಬರ್ತಾ ಇರ್ತೇವೆ. ಸೊ ಮೋರ್ ಇಂಟ್ರಾಕ್ಷನ್ ವಿತ್ ದ ಎನ್ವಿರಾನ್ಮೆಂಟ್. ಆದರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದುವಂಥ ಮಕ್ಕಳು ಸ್ಕೂಲ್ ಬಸ್ನಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಿದ್ದಾರೆ. ವರ್ಗ ಕೋಣೆಯ 4 ಗೋಡೆಗಳ ಮಧ್ಯೆ ಕಂಟೆಂಟ್ ಬೇಸ್ಡ್ ಟೀಚಿಂಗ್, ಬರೀ ಕಂಟೆಂಟ್. ದೇ ಆರ್ ಆಲ್ ಕನ್ಫೈನ್ಡ್ ವಿತ್ ನಂಬರ್ ಆಫ್ ರೂಲ್ಸ್. ಸೊ ಆ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಏನಾಗುತ್ತೆ, ಕನ್ಫೈನ್ಮೆಂಟ್ ಒಳಗನೆ ಇರ್ತಿದ್ದಾರೆ ಅವರು. ಮಾತೃಭಾಷೆಯಲ್ಲಿ ಮಾತನಾಡಬಾರ್ದು, ದಂಡ. ಕನ್ನಡದಲ್ಲಿ ಮಾತನಾಡಿದ್ರೆ ದಂಡ. ಆ ನಂತರ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲದೇ ಇರೋ ಥರ ಆಗ್ಬಿಡುತ್ತೆ. ಸೊ ಅಲ್ಲಿ ಟೀಚರ್ ಬರ್ತಿದ್ದಾರೆ, ಪ್ರಾಣೇಶ್ವರ್ ಹೇಳ್ತಾ ಇರ್ತಿದಾರಲ್ಲ, ಕೀಪ್ ಕ್ವಾಯ್ಟ್, ಪ್ಲೀಸ್ ಬಿ ಸೈಲೆನ್ಸ್, ಈ ಥರ ಕಂಡೀಷನ್ ಕಂಟ್ರೋಲ್ ಮಾಡಲಿಕ್ಕೆ ಅವರು ಟೀಚರ್ಸ್ ಇಷ್ಟಪಡ್ತಾ ಇರ್ತಿದ್ದಾರೆ. ಸೊ ದೇರ್ ಇಸ್ ನಾಟ್ ಮಚ್ ಆಫ್ ಅ ಇಂಟ್ರಾಕ್ಷನ್ ಆಸ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗೆಟ್. ಸೊ ಆ ಥರ ಒಂದು ಇಂಟ್ರಾಕ್ಷನ್ ಅಲ್ಲಿ ಆಗದೆ ಇರೋ ಥರ ಅಲ್ಲಿ ಆಗ್ಬಿಡುತ್ತೆ ಅದು. ಸೊ ಅದಕ್ಕೆ ಕಡಿಮೆ ಬುದ್ಧಿಶಕ್ತಿ ಅಂತ ನಾನು ಹೇಳ್ತಾ ಇಲ್ಲಲ್ಲೇ. ಸೊ ಇಂಟ್ರಾಕ್ಷನ್ ಅವರು ಹೆಂಗೆ ಎಕ್ಸ್ಪ್ರೆಸಿವ್ ಆಗಿರ್ತಿದ್ದಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಎಕ್ಸ್ಪ್ರೆಸಿವ್ ಆಗಿರುವುದಿಲ್ಲ ಅಲ್ಲಿ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಎನ್ವಿರಾನ್ಮೆಂಟ್. ಅದನ್ನೇ ಇವರು ಬ್ರಾನ್ಫೆನ್ಬೆರ್ನರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. He maintained that because the child develops the interaction with the environments acquires a complex nature, ಸಂಕೀರ್ಣವಾದಂತಹ ಒಂದು ಸ್ವಭಾವವನ್ನು ಅದು ಬೆಳೆಸ್ಕೊಂಡ್ಬಿಡುತ್ತೆ. The chance for complexity appears since the physical and cognitive structure of the child grow and nature. ಸೊ ಒಂದು ಸಂಕೀರ್ಣವಾದಂಥ ಒಂದು ಸ್ವಭಾವನ ಆ ಮಗು ಬೆಳೆಸ್ಕೊಳ್ಳುತ್ತೆ. ಅಡ್ಜಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಆ ಮಗುವಿಗೆ. ಸೊ environment or ecological or surrounding environment plays very important in the shaping of the cognitive development ಅಂತ ಹೇಳಿ ಬ್ರಾನ್ಫೆನ್ಬೆರ್ನರ್ ಅವರು ಹೇಳ್ತಾ ಇದ್ದಾರೆ. ಸೊ he made, as we have seen in the circle, so 5 layers are there. So what are those 5 layers? Let us study now. So first circle is the microsystem. Okay. Okay. So the first circle of the child cognitive development is a microsystem. ಸೊ ಇದು ಮೈಕ್ರೋಸಿಸ್ಟಮ್ ಅಂದ್ರೆ ಇದನ್ನ ಸೂಕ್ಷ್ಮ ವಲಯ ಅಂತ ಕರಿತಿದ್ದೀವಿ. ಈ ಒಂದು ಸೂಕ್ಷ್ಮ ವೃತ್ತ, ಸೂಕ್ಷ್ಮ ವಲಯದಲ್ಲಿ ದಿಸ್ ಲೇಯರ್ ಈಸ್ ವೆರಿ ಕ್ಲೋಸೆಸ್ಟ್ ಟು ದಿ ಚೈಲ್ಡ್ ಅಂಡ್ ಕಂಟೇನ್ಸ್ ದಿ ಸ್ಟ್ರಕ್ಚರ್ ವಿತ್ ವಿಚ್ ದಿ ಚೈಲ್ಡ್ ಹ್ಯಾಸ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ಮಗುವಿನ ಅತಿ ಸಮೀಪವಿರುವಂತಹ ಒಂದು ವೃತ್ತ ಅಥವಾ ವಲಯ ಅಂತ ಕರಿತಾ ಇದ್ದೇವೆ. ಸೊ ಇಲ್ಲಿ ಅತಿ ಹೆಚ್ಚು ನಿಕಟವಾದಂತಹ ಒಂದು ಸಂಬಂಧವನ್ನ ಈ ಮಗು ತನ್ನ ಸುತ್ತಮುತ್ತಲಿನ ತನ್ನ ಒಂದು ಚಿಕ್ಕದಾದಂತಹ ಒಂದು ಪರಿಸರದೊಂದಿಗೆ ಅದು ಹೊಂದಿರುತ್ತೆ. The microsystem encompasses the relationships and the interaction a child has with her immediate surroundings. So immediate surroundings ನಲ್ಲಿ ಬರುವಂತವರು ಯಾರು? Microsystem includes a family, school, neighborhood or child care environments. ತನ್ನ ಇಮಿಡಿಯೇಟ್ ಸುತ್ತಮುತ್ತಲೂ ಬರುವಂಥವರು ತನ್ನ ತಂದೆ ತಾಯಿಗಳು, ಸಹೋದರ ಸಹೋದರಿಯರು, ರಿಲೇಟಿವ್ಸು, ದೆನ್ ಸ್ಕೂಲ್ ನೇಬರ್ಹುಡ್, ಅದರ ಒಂದು ಏನದು ನೆರೆಹೊರೆಯವರು, ಆಮೇಲೆ ಚೈಲ್ಡ್ ಕೇರ್ ಎನ್ವಿರಾನ್ಮೆಂಟ್ಸ್. ಯಾರು ಮಗುವಿನ ಆರೈಕೆ ಮಾಡ್ತಾ ಇರ್ತಿದ್ದಾರಲ್ಲೋ ಅವರೆಲ್ಲರೂ ಅವರ ಜೊತೆಗೆ ಒಂದು ಹೆಚ್ಚು ಒಡನಾಟವನ್ನು ಆ ಮಗು ಬೆಳೆಸ್ಕೊಂಡಿರುತ್ತೆ. ಸೊ ಇಟ್ ಇಂಟ್ರಾಕ್ಟ್ಸ್ ವಿತ್ ದೋಸ್ ಪೀಪಲ್ ಓನ್ಲಿ. So that will be called as the microsystem. The focus, the influence of the microsystem. Only the parents, neighborhood,
family relatives, then neighborhood friends, peer groups, ಚೈಲ್ಡ್ ಕೇರ್ ಎನ್ವಿರಾನ್ಮೆಂಟ್ಸ್. ಆ ಮಗುವಿನ ಸುತ್ತಮುತ್ತಲು ಯಾರು ಇರ್ತಿದ್ದಾರೆ ಅಂತಂದ್ರೆ ಬಹಳಷ್ಟು ಕ್ಲೋಸ್, ಆ ಕುಟುಂಬಕ್ಕೆ ಬಹಳಷ್ಟು ಕ್ಲೋಸ್ ಇದ್ದಂಥವ್ರು ಮಾತ್ರ ಅವ್ರ ಜೊತೆಗೆ ಮಾತ್ರ ಅದು ಹೆಚ್ಚು ಇಂಟ್ರಾಕ್ಷನ್ ಮಾಡ್ತಾ ಇರುತ್ತೆ. ಟೀಚರ್ಸ್ ಇನ್ನು ಬಂದಿಲ್ಲ ಅದಕ್ಕೆ ಇನ್ನು. ಸೊ ಅಲ್ಲಿ ಏನು ಮಾಡುತ್ತೆ ಅದು ಒಂದು ಆ ವಲಯದಲ್ಲಿ, ಆ ಮೈಕ್ರೋ ಸಿಸ್ಟಮ್ನಲ್ಲಿ ಯಾವ ರೀತಿಯಂತ ಬೌದ್ಧಿಕ ಬೆಳವಣಿಗೆ ಆಗಬೇಕು ಅಷ್ಟನ್ನು ಮಾತ್ರ ಆ ಮಗು ಬೆಳೆಸಿಕೊಳ್ಳುತ್ತೆ. ಸ್ಟಿಲ್ ಇಟ್ ಈಸ್ ನಾಟ್ ಏಬಲ್ ಟು ರೀಡ್ ಅಂಡ್ ರೈಟ್. ದಟ್ ವಿಲ್ ಬಿ ದ ಮೈಕ್ರೋ ಸಿಸ್ಟಮ್ influence. Then a mesosystem, the second layer is the mesosystem. This layer provides the connection between the structures of the child's microsystem. So this mesosystem, it connects with the microsystem. All of these circles are concentric circles. One circle is related to one more circle, next circle. ಸೊ ಇಲ್ಲಿ ಏನಾಗುತ್ತೆ, ಪ್ರತಿ ವೃತ್ತಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದಾಗಿವು. ಅದಕ್ಕೆ ನಾವು ಏಕಕೇಂದ್ರಿತ ವೃತ್ತ ಅಂತ ಕರಿತಾ ಇದ್ದೀವಿ. ದಿಸ್ ಲೇಯರ್ ಪ್ರೊವೈಡ್ಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಸ್ಟ್ರಕ್ಚರ್ಸ್ ಆಫ್ ದಿ ಚೈಲ್ಡ್ಸ್ ಮೈಕ್ರೋಸಿಸ್ಟಮ್. ಎಕ್ಸಾಂಪಲ್, ದಿ ಕನೆಕ್ಷನ್ ಬಿಟ್ವೀನ್ ಎ ಚೈಲ್ಡ್ಸ್ ಟೀಚರ್ ಅಂಡ್ ಹೀಸ್ ಪೇರೆಂಟ್ಸ್, ಬಿಟ್ವೀನ್ ಹೀಸ್ ಚರ್ಚ್ ಅಂಡ್ ಹೀಸ್ ನೇಬರ್ಹುಡ್. ಸೊ ಅದಕ್ಕೆ ನಾವು ಇದರ ಕನೆಕ್ಷನ್ ಅಂತ ಕರಿತೀವಿ. ಕನೆಕ್ಟಿಂಗ್ ಸಿಸ್ಟಮ್, ಕನೆಕ್ಟಿಂಗ್ ಸರ್ಕಲ್ ಅಂತ ಕರಿತಾ ಇದ್ದೀವಿ. ಯಾವುದು? ಮೆಸೋಸಿಸ್ಟಮ್. ಸೊ ಕನೆಕ್ಷನ್ಸ್, ಇಟ್ ಸ್ಟಾರ್ಟ್ಸ್ ಟು ಎಸ್ಟಾಬ್ಲಿಷ್ ದಿ ಕನೆಕ್ಷನ್ಸ್. ಸೊ ಹಿಯರ್ microsystem and a mesosystem are connected with each other by establishing the relations. ಸೊ ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಬಿಟ್ವೀನ್ ದಿ ಚೈಲ್ಡ್ಸ್ ಟೀಚರ್ ಅಂಡ್ ಹಿಸ್ ಪೇರೆಂಟ್ಸ್, ಮಗುವಿನ ಶಿಕ್ಷಕ ಮತ್ತು ಮಗುವಿನ ತಂದೆ ತಾಯಿಗಳು, ಪಾಲಕ ಪೋಷಕರು ಅಂತ ಏನಿರ್ತದಲ್ಲ, ಇವರ ನಡುವೆ ಇದು ಕನೆಕ್ಷನ್, ಇದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗ್ತಾ ಇರುತ್ತೆ. ಸೊ ಇನ್ ದ ಮೆಸೋಸಿಸ್ಟಮ್, more oftenly the parents are very worried about the cognitive development of the children, how their children are doing in the school, how their performance. They want to know all about these from their teachers. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಮಕ್ಕಳು ಪ್ರಗತಿಯ ಬಗ್ಗೆ ತಂದೆ ತಾಯಿಗಳು ಬಹಳ ಚಿಂತೆಯನ್ನು ಉಳ್ಳವರಾಗಿರ್ತಿದ್ದಾರೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಿರಂತರವಾಗಿ ಟೀಚರ್ಸ್ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿರ್ತಿದ್ದಾರೆ. ಸೊ ದ ಕನೆಕ್ಷನ್ ಬಿಟ್ವೀನ್ ದಿ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಓನ್ಲಿ ಡ್ಯೂ ಟು ದಿ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಸ್ವಲ್ಪ ನೋಡಿ ಕಲಿಸ್ರಿ, ಹಂಗ್ ಮಾಡ್ರಿ, ಅವ್ರಿಗೆ ಹಂಗೆ ಕಲಿಸ್ರಿ, ಹಿಂಗೆ ಕಲಿಸ್ರಿ, ಈ ತರ ಪೇರೆಂಟ್ಸ್ ಆದಂಥವ್ರು ಟೀಚರ್ಸ್ ಹೇಳ್ತಿರ್ತಾರೆ. ದೆನ್ ಟೀಚರ್ಸ್ ಆದಂಥವ್ರು ಅವ್ರ ಮಗು ಶಾಲೆ ಒಳಗೆ ಹೇಗೆ ನಡ್ಕೊಳ್ಳುತ್ತೆ, ಹೇಗೆ ವರ್ಕ್ ಮಾಡ್ತಾ ಇರ್ತಿದ್ದಾನೆ, ಸೊ ಇವೆಲ್ಲವುಗಳನ್ನ ಅವ್ರು ಮಾಹಿತಿ ಕೊಡ್ತಾ ಇರ್ತಿದ್ದಾರೆ. ದ ಕನೆಕ್ಷನ್ ಬಿಟ್ವೀನ್ ದಿ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಹೆಲ್ಪ್ಫುಲ್ ಟು ಡೆವಲಪ್ ದಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್. ಇದ್ರ ಜೊತೆಗೆ ದ ಚರ್ಚ್ ಅಂಡ್ ನೇಬರ್ಹುಡ್. ಸೊ ಇನ್ನಿತರೆ ಸಾಮಾಜಿಕ ಸಂಘಟನೆಗಳು, ನೇಬರ್ಹುಡ್, ಇವರ ಜೊತೆಗಿನ ಒಂದು ಕನೆಕ್ಷನ್ ಬಂದ್ಬಿಟ್ಟು ಆ ಮಗುವಿನ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ದೆನ್ exosystem. The exosystem, it describes the larger social system in which the child does not function directly. The structures in this layer impact the child's development by interacting with some structure in the microsystem. Parent workplace schedules or community based family resources are examples. The child may not be directly involved at the level, but he does feel the positive or negative forces involved with the interaction with his own system. So exosystem, it is a more broader than micro and this ಯಾವ್ದದು micro mesoಕ್ಕಿಂತ exosystem is very large, as we have seen in this picture. So this is the micro, then this is the meso, then this is the exo is larger than this one, micro and mesosystem. So here the child directly not interact with the environment. ಇಲ್ಲಿ ನೇರವಾಗಿ
ಪರಿಸರದೊಂದಿಗೆ ಅದು ಪ್ರತಿಕ್ರಿಯಿಸುವುದಿಲ್ಲ. ಇಲ್ಲಿ ಏನ್ ಮಾಡುತ್ತೆ ಅಂತ ಅನೇರವಾಗಿ ಅಪ್ರತ್ಯಕ್ಷವಾಗಿ ಈ ಪರಿಸರದೊಂದಿಗೆ ಅದು ಪ್ರತಿಕ್ರಿಯಿಸುತ್ತದೆ. The structures in this layer impact the child's development by interacting with some structures in her microsystem. ಸೊ ಆ ಮೈಕ್ರೋಸಿಸ್ಟಮ್ ನಲ್ಲಿ ಏನು ಇರುತ್ತಲ್ಲ ಅದರ ಮೂಲಕ ಅಪ್ರತ್ಯಕ್ಷವಾಗಿ ಎಕ್ಸೋಸಿಸ್ಟಮ್ ನಲ್ಲಿ ಅದು ಇಂಟ್ರಾಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಉದಾಹರಣೆ ಅಂತ ಪೇರೆಂಟ್ ವರ್ಕ್ ಪ್ಲೇಸ್, ಶೆಡ್ಯೂಲ್ಸ್ ಆರ್ ಕಮ್ಯುನಿಟಿ ಬೇಸ್ಡ್ ಫ್ಯಾಮಿಲಿ ರಿಸೋರ್ಸಸ್ ಆರ್ ದ ಎಕ್ಸಾಂಪಲ್. ಸೊ ಇಲ್ಲಿ ನೇರವಾಗಿ ಇಲ್ಲಿ ಮಗುವಿನ ಬೌದ್ಧಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವಂತಹದ್ದು ಯಾವುದು ಅಂತಂದ್ರೆ ಈ ಪಾಲಕ ಪೋಷಕರು ಕೆಲಸ ಮಾಡುವಂತ ಒಂದು ಸ್ಥಳ. ಪಾಲಕ ಪೋಷಕರ ಒಂದು ವೃತ್ತಿ, ಪಾಲಕ ಪೋಷಕರ ಒಂದು ಅಕ್ಯುಪೇಷನ್, ದೆನ್ ದೇರ್ ಶೆಡ್ಯೂಲ್, ದೇರ್ ರುಟೀನ್ ಲೈಫ್, ದೆನ್ ದೇರ್ ಕಮ್ಯುನಿಕೇಶನ್ ವಿತ್ ದ ಸೊಸೈಟಿ, they all influence indirectly on the child's cognitive development. ಸೊ ಇಲ್ಲಿ ಮಗುವಿನ ಮೇಲೆ ನೇರವಾದಂತ ಪ್ರಭಾವ ಇಲ್ಲಿ ಅನೇರವಾಗಿ ಅಪ್ರತ್ಯಕ್ಷವಾಗಿ ಮಗುವಿನ ತಂದೆ ತಾಯಿಗಳು ಮಾಡುವಂತ ವೃತ್ತಿ. ಸೊ ನೋಡಿ ಅದು ಆ ಮಗು ಏನ್ ಆಗ್ತಿ ಅಂತ ಕೇಳಿದ್ರೆ ಆಸ್ ಯೂಸ್ವಲ್ ಅವ್ರ ಪೇರೆಂಟ್ ಏನಾಗಿರ್ತಿದಾರೋ ಅದನ್ನೇ ಅದು ಆಗ್ಲಿಕ್ಕೆ ಇಷ್ಟಪಡ್ತಾ ಇರುತ್ತೆ. ಅದು ಈಗ ಪೇರೆಂಟ್ ಡಾಕ್ಟರ್ ಆಗಿದ್ರೆ ಅದು ಡಾಕ್ಟರ್ ಹಾಕಿನಿ ಅಂತ ಹೇಳುತ್ತೆ. ನಾನು ಅಂಗಡಿ ನಡೆಸ್ತೀನಿ, ಅವರು ಅಂಗಡಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನಾನು ಅಂಗಡಿ ನಡ್ಸ್ಕೊಂಡು ಹೋಗ್ತಿದ್ದೀನಿ. ಸೊ ಇಫ್ ಏನದು ದ ಪೇರೆಂಟ್ಸ್ ಆರ್ ಐಡಲ್, ಐಡಲ್ ಮೀನ್ಸ್ ನಾಟ್ ಐಡಿಯಲ್, ಐಡಲ್. ಐಡಲ್ ಅಂತಂದ್ರೆ ಸೋಮಾರಿಗಳಾಗಿದ್ರೆ, ಪೇರೆಂಟ್ಸ್ಗಳು ಸೋಮಾರಿಯಾಗಿದ್ರು ಕೂಡ ಆ ಮಕ್ಕಳು ಕೂಡ ಸೋಮಾರಿಗಳಾಗ್ತಿರ್ತಾರೆ ಏನು ಕೆಲಸ ಮಾಡದೆ ಹೋದ್ರೆ. ಸೊ ಇಲ್ಲಿ ದಿಸ್ ಎಕ್ಸೋಸಿಸ್ಟಮ್ ಇಟ್ ಇನ್ಫ್ಲೂಯೆನ್ಸ್ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ. ಸೊ ಇದು ಧನಾತ್ಮಕವಾಗಿಯೂ ಪ್ರಭಾವ ಬೀರಬಲ್ಲದು ಮತ್ತು ಋಣಾತ್ಮಕವಾಗಿಯೂ ಆ ಬೌದ್ಧಿಕ ಬೆಳವಣಿಗೆ ಮೇಲೆ ಇದು ಪ್ರಭಾವ ಬೀರಬಲ್ಲದು. ಯಾವುದು ಎಕ್ಸೋಸಿಸ್ಟಮ್. ಸೊ ಇಲ್ಲಿ ಒಂದು ಏನು ಕ್ಲಿಯರ್ ಆಗಿ ತಿಳ್ಕೊಳ್ಳುವಂಥದ್ದು ಎಕ್ಸೋಸಿಸ್ಟಮ್ ನಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪರಿಸರವು ಬಾಹ್ಯ ಪರಿಸರವು ಈ ಮಗುವಿನ ಮೇಲೆ ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಅಪ್ರತ್ಯಕ್ಷವಾಗಿ ಇದು ಪ್ರಭಾವ ಬೀರುತ್ತದೆ. ಅಲ್ಟಿಮೇಟ್ಲಿ ನಾವು ಅಲ್ಲಿ ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ ಚೈಲ್ಡ್ ಈಸ್ ದಿ ಫಾದರ್ ಆಫ್ ದ ನೇಚರ್ ಅಂತ ಹೇಳ್ತಾ ಇದ್ದೀವಿ. ಚೈಲ್ಡ್ ಈಸ್ ಅ ಫಾದರ್ ಆಫ್ ಹೀಸ್ ಫಾದರ್ ಅಂತ ಹೇಳ್ತಿರ್ತೀವಿ ನಾವು. ಅವನು ತಂದೆ ಏನದು ಫಾದರ್ ಆಗ್ಬಿಡ್ತಿದ್ದಾನ ಅವನು. ಮಗು ತಂದೆ ಆಗ್ತಾ ಇದ್ದಾನ ಅವನು ಇಂಡೈರೆಕ್ಟ್ಲಿ, ಬಿಕಾಸ್ ಹಿ ಈಸ್ ಇಮಿಟೇಟಿಂಗ್ ಈಸ್ ಅ ಪೇರೆಂಟ್ಸ್. ಸೊ ಅವ್ರ ಮಕ್ಕಳು ಆಟ ಆಡುವಂತವುಗಳನ್ನ ನೀವು ನೋಡ್ಬೋದಲ್ಲ, ಮಕ್ಕಳು ಆಟ ಆಡ್ತಿರ್ತಾರಲ್ಲ, ದೇ ಎನ್ಯಾಕ್ಟ್ ಲೈಕ್ ದೇರ್ ಪೇರೆಂಟ್ಸ್ ಓನ್ಲಿ. ಸೊ ಅವ್ರ ಪೇರೆಂಟ್ಸ್ ಆಗಿನೇ ಅವ್ರು ಎನ್ಯಾಕ್ಟ್ ಮಾಡ್ತಾ ಇರ್ತಿದ್ದಾರೆ. ಸೊ ಆ ಹೆಣ್ಮಗು ಏನ್ ಮಾಡುತ್ತೆ, ತಾಯಿ ಯಾವ ತರ ಇರ್ತಿದ್ದಾಳೋ ಅದೇ ತರನಾಗಿ ಅದು ಆಟ ಆಡ್ತಾ ಇರುತ್ತೆ. ತಂದೆ ಯಾವ ರೀತಿ ಅಂತ ಒಂದು ಸ್ವಭಾವವನ್ನು ಹೊಂದಿರ್ತದನೋ ಅದು ಆಟದಲ್ಲಿ ಅದು ತೋರಿಸ್ಕೊಡುತ್ತದೆ. ಸೊ ಇಂಡೈರೆಕ್ಟ್ ಇನ್ಫ್ಲೂಯೆನ್ಸ್ ದ ಎಕ್ಸೋಸಿಸ್ಟಮ್. The next one is the macrosystem. It is a larger one. So micro and macro. Micro is a sukshma, macro is the larger. It is the outermost layer in the child's environment while not being a specific framework. This layer is comprised of cultural values, customs and laws. ಸೊ ಇದನ್ನ ಮ್ಯಾಕ್ರೋ ಸಿಸ್ಟಮ್ ಅಂತ ಕರಿತಿದ್ದೀವಿ. ಆ ಸಮಾಜದ ಆಚರಣೆಗಳು, ಆ ಸಮಾಜದ ಮೌಲ್ಯಗಳು, ಆ ಸಮಾಜದ ಒಂದು ಸಂಸ್ಕೃತಿ, ಆ ಕುಟುಂಬದ ಸಂಸ್ಕೃತಿ, ಇವೆಲ್ಲವುಗಳು ನೇರವಾಗಿ ನಿರ್ದಿಷ್ಟವಾಗಿ ಆ ಮಗುವಿನ ಬೌದ್ಧಿಕ ಬೆಳವಣಿಗೆ ಮೇಲೆ ಅವು ಪ್ರಭಾವ ಬೀರುತ್ತವೆ ಅಂತ ಹೇಳ್ಕೋಬಹುದು ನಮಗೆ. ಸೊ ನೋಡಿ ಇಲ್ಲಿ ಕೆಲವೊಂದಿಷ್ಟು ಇನ್ವೆನ್ಷನ್ಸ್ ಮಾಡಿರ್ತಿದ್ದಾರೆ ನೋಡ್ರಿ. ಕೆಲವೊಂದಿಷ್ಟು ಇನ್ವೆನ್ಷನ್ ಯಾವ ತರ ಮಾಡಿರ್ತಿದ್ದಾರೆ ಅಂತಂದ್ರೆ, ಈಗ ರೈತನ ಮಕ್ಕಳು ಇದ್ರೆ ತಮ್ಮ ತಂದೆಗೆ ನೆರವಾಗುವುದಕ್ಕೋಸ್ಕರ ಅವರು ಆ ಹೊಲದಲ್ಲಿ ಕೆಲವು ಮೋಟಾರ್ಸ್ ಕಂಡು ಹಿಡಿದಿರ್ತಿದ್ದಾರೆ. ಲೈಟ್ ತಮ್ಮಷ್ಟಕ್ಕೆ ತಾವೇ ಲೈಟ್ ಹಾಕೊಳ್ಳುವಂಗೆ ಹೊಲದಲ್ಲಿ. ಸೊ ಅಲ್ಲಿ ಎನ್ವಿರಾನ್ಮೆಂಟ್, ದೆನ್ ಇದು ಕಲ್ಚರಲ್ ಫ್ಯಾಕ್ಟರ್ಸ್, ಇವೆಲ್ಲವುಗಳು ಆ ಪ್ರಭಾವ ಬೀರುವುದರಿಂದಲೇ ಅವನು ಆ ತರನಂತ ಹೊಸ ಯಂತ್ರಗಳನ್ನ ಆತ ಕಂಡು ಹಿಡಿತಿದ್ದಾನ ಅವನು. ಹೌದ್ರಿ. ಸೊ ಹೊಸ ಯಂತ್ರಗಳನ್ನ ತಮ್ಮ ತಂದೆಗೆ ಅನುಕೂಲ ಆಗುವುದಕ್ಕೋಸ್ಕರ, ತಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಅಂತ ಸಮಸ್ಯೆಗಳಿಗೆ ಅವರು ಪ್ರತಿಸ್ಪಂದಿಸಿ
ಅಂತಹ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಂಡು ಹಿಡಿಯುವಂಥದ್ದನ್ನು ನಾನು ನೋಡ್ತಾ ಇರ್ತಿದ್ದೇನೆ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿ ಮ್ಯಾಕ್ರೋ ಸಿಸ್ಟಮ್. ಸೊ ದಟ್ ಈಸ್ ದ ಸ್ಪೆಸಿಫಿಕ್ ಇನ್ಫ್ಲೂಯೆನ್ಸ್ ಆನ್ ದ ಚೈಲ್ಡ್. Then the chrono system, it changes as the society changes, as the values are changing, that also influence the child's cognitive development. This system encompasses the dimension of time as it relates to child's environment. Elements within this system can be either external, such as the timing of the parent's death, or internal, such as psychological changes that occur with the aging of a child. As a children get older, they may react differently to environmental changes and may be more able to determine more how that change will influence them. ಸೊ ಇಲ್ಲಿ ಕ್ರೋನೋ ಸಿಸ್ಟಮ್ ಅಂತಂದ್ರೆ ಕಾಲಾನುಕ್ರಮಣಿಕೆ ವ್ಯವಸ್ಥೆ ಅಂತ ಕರಿತೀವಿ. ಕಾಲಾನುಕ್ರಮಣಿಕೆ ವ್ಯವಸ್ಥೆ. ಸೊ ಡ್ಯೂರಿಂಗ್ ಇಟ್ಸ್ ಅ ಚೈಲ್ಡ್ಹುಡ್, a child hopes to become a doctor or some other person. ಸೊ ಮಗು ಚಿಕ್ಕವನಿದ್ದಾಗ ಡಾಕ್ಟರ್ ಆಗ್ಬೇಕಂತ ಬಯಸಿರುತ್ತೆ. ಆದರೆ ಸಡನ್ ಆಗಿ ಈ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಚೇಂಜಸ್ ಆದಾಗ, ಸಡನ್ ಆಗಿ ಅವರು ತಂದೆ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ, ಸೊ ಅಲ್ಲಿ ಏನಾಗುತ್ತೆ, ಅದು ಆ ಮಗು ಶಿಕ್ಷಣ ಕುಂಠಿತಗೊಂಡು ಅದು ಆ ಚಿಕ್ಕಂದಿನಿಂದಲೇ ಒಂದು ಯಾವುದೋ ಒಂದು ಉದ್ಯೋಗ ಮಾಡಲಿಕ್ಕೆ ತೊಡಗಿಬಿಡುತ್ತದೆ. ಸೊ ದಟ್ ಈಸ್ ಅ ಕ್ರೋನೋ ಸಿಸ್ಟಮ್. ಸೊ ಅದು ಬೌದ್ಧಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹದ್ದು. ಆನಂತರ ಅವ್ರು ಹೇಳ್ಕೊಳ್ತಾ ಇರ್ತಾರೆ ಅವರು, ಸೊ ನಾನು ಚಿಕ್ಕವನಿದ್ದಾಗ ನಾನು ಡಾಕ್ಟರ್ ಆಗ್ಬೇಕಂತ ನಾನು ಕನಸ್ಕೊಂಡಿದ್ದೆ, ಆದರೆ ನಮ್ಮ ಫ್ಯಾಮಿಲಿ ಒಳಗೆ ಈ ಥರ ಇನ್ಸಿಡೆಂಟ್ ಆಗಿದ್ದಕ್ಕೆ ನನ್ನ ಶಿಕ್ಷಣವನ್ನು ನಾನು ಅಲ್ಲಿಗೆ ಮೊಟಕುಗೊಳಿಸ್ಬಿಟ್ಟೆ. ನಾನು ಅನುಭವಿಸಿದಂಥದ್ದು ನನ್ನ ಮಕ್ಕಳು ಅನುಭವಿಸಬಾರ್ದು, ನಾನು ನನ್ನ ಮಕ್ಕಳನ್ನು ನಾನು ಡಾಕ್ಟರ್ ಮಾಡ್ತೀನಿ, ಈ ಥರ ಅವರು ಡಿಟರ್ಮೈನ್ ಮಾಡ್ತಿದ್ದಾರೆ. ಸೊ ದ ಕ್ರೋನೋ ಸಿಸ್ಟಮ್ ಅಂದರೆ as the situation changes, the changes in the environment that also influence the cognitive development of the children ಅಂತ ಹೇಳ್ತಾ ಇದೆ ನಾವು ಇಲ್ಲಿ. ಅಂದ್ರೆ ಆ ಮಗುವಿನ ಬೌದ್ಧಿಕ ಬೆಳವಣಿಗೆ ಮೇಲೆ ಇವು ಪ್ರಭಾವ ಬೀರುವಂತಹದ್ದು. ಸೊ ವಾಟ್ ಆರ್ ದ ಎಜುಕೇಶನ್ implications of his theory? So the theory has direct implications for the practice of the teaching. If there is any breakdown being occurring within the children's home, is it possible for our education system to make up for these deficiencies? It seems now that is necessary for the schools and teachers to provide stable long-term relationships. It is the best interest of our entire society to lobby for the political and economical policies that support the importance of parents' role in their children's development. Bronfenbrenner would also agree that we should foster societal attitudes that value work done on behalf of children at all levels: parents, teachers, extended family, mentor work, supervisor, legislatures. ಸೊ ಈ ಒಂದು ಬ್ರಾನ್ಫೆನ್ಬ್ರನ್ನರ್ ಅವರ ಒಂದು ಸಿದ್ಧಾಂತವನ್ನ ನಾವು ಶೈಕ್ಷಣಿಕವಾಗಿ ನಾವು ಅಳವಡಿಕೆ ಮಾಡ್ಕೊಳ್ಳೋದಾಯ್ತು ಅಂತಂತಂದ್ರೆ, ಹಿಯರ್ all the stakeholders who are responsible for the cognitive development of the children, they have to take the responsibilities. For example, teacher, he has to know the family background of that child. ಸೊ ಇಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಬರ್ತಿದಾರಲ್ಲ, ಟೀಚರ್ಸು, ಪೇರೆಂಟ್ಸು, ದೆನ್ ಲೆಜಿಸ್ಲೇಚರ್ಸು, ಮೆಂಟಾರ್ಸು, ಫ್ಯಾಮಿಲಿ ಮೆಂಬರ್ಸು. ಸೊ ದೀಸ್ ಆರ್ ಆಲ್ ಟೇಕ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನ ಅರಿತುಕೊಳ್ಬೇಕಾಗತ್ತೆ. ಸೊ ಸೂಕ್ತವಾದಂಥ ಒಂದು ವಾತಾವರಣವನ್ನ ನಾವು ಅಲ್ಲಿ ಏರ್ಪಾಡು ಮಾಡಿಕೊಡ್ಬೇಕಾಗತ್ತೆ. ಸೊ ಕೆಲವು ಸಾರಿ ಏನಾಗಿರುತ್ತೆ ಅಂತಂತಂದ್ರೆ, ಟೀಚರ್ಸು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನ ನೋಡುವುದಿಲ್ಲ. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಫ್ ದ ಚಿಲ್ಡ್ರನ್, ದೇ ಮೇ ಸ್ಕಾಲ್ಡ್ ದ ಸ್ಟೂಡೆಂಟ್ಸ್. ಸೊ ಅವ್ರು ಏನೋ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಹುಡುಗ ಅವನು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ದೇ ಹೋದ್ರೆ, ಹೋಮ್ವರ್ಕ್ ಮಾಡ್ಕೊಂಡ್ ಬರ್ದೇ ಇರೋದಕ್ಕೆ ಅನೇಕ ಕಾರಣಗಳು ಇರಬಹುದು. ಬಹುಶಃ ಅವನು ಸಾಕಷ್ಟು ಕೆಲಸ ಮಾಡಿ ತನ್ನ ಫ್ಯಾಮಿಲಿಯಲ್ಲಿ ಆತ ಕುಟುಂಬವನ್ನು ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಆ ಫ್ಯಾಮಿಲಿ ಮೇಲೆ ಇರಬಹುದು, ಅಥವಾ ಒಂದು ಪಾವರ್ಟಿಯಿಂದಾಗಿ ನೋಟ್ಬುಕ್ ತೆಗೆದುಕೊಳ್ಳದೆ ಇರುವಂತ ಒಂದು ಪರಿಸ್ಥಿತಿ ಇರಬಹುದು. ಸೋ ಮೆನಿ ರೀಸನ್ಸ್ ಆರ್ ದೇರ್. ಬಟ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದೋಸ್ ಪ್ರಾಪರ್ ರೀಸನ್ಸ್, ಹೀಸ್ ಅ ಪ್ರಾಪರ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್,
ಸ್ಕಾಲ್ಡಿಂಗ್ ದಿ ಚಿಲ್ಡ್ರನ್ ಈಸ್ ವೆರಿ ಏನದು ಕ್ರೈಮ್ ಅಂತ ಅನ್ಕೋಬಹುದು. ಸೊ ಇಲ್ಲಿ ಆ, ಒಟ ಒಟ್ಟಾರೆಯಾಗಿ ಹೇಳಬೇಕಾಗಿತ್ತು ಅಂತಂತಂದ್ರೆ ಶೈಕ್ಷಣಿಕವಾಗಿ ಬ್ರಾನ್ಫೆನ್ಬೆರ್ನರ್ ಅವರ ಥಿಯರಿಯನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅಂತಂತಂದ್ರೆ ಆ, ನಾವು ಈ ಮಗುವಿನ ಸುತ್ತಮುತ್ತಲಿನ ಪರಿಸರಕ್ಕೆ ಸಂಬಂಧಿಸಿದಂತೆ ನಾವು ಅದನ್ನ ಅರ್ಥ ಮಾಡಿಕೊಂಡು ಕಂಟಿನ್ಯೂಸ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ದ ಚಿಲ್ಡ್ರನ್ಸ್ ಪ್ರೋಗ್ರೆಸ್. ನಿರಂತರವಾಗಿ ಆ ಮಕ್ಕಳ ಒಂದು ಪ್ರಗತಿಯನ್ನ ನಾವು ಗಮನಿಟ್ಕೋಬೇಕು. ವಿ ಹ್ಯಾವ್ ಟು ಮೇಕ್ ದ ಪ್ರಾವಿಷನ್ಸ್ ಇನ್ ದಿ ಎಜುಕೇಶನ್ ಸಿಸ್ಟಮ್. ಸೊ ಶಿಕ್ಷಣದಲ್ಲಿ ಅದಕ್ಕೆ ಒಂದು ಅವಕಾಶವನ್ನು ನಾವು ಒದಗಿಸ್ಕೊಡ್ಬೇಕಾಗತ್ತೆ. ಸಿ ಇಫ್ ದ ಚಿಲ್ಡ್ರನ್ಸ್ ಆರ್ ದ ಓನ್ಲಿ ಏನದು ಒಂದು ಕುಟುಂಬಕ್ಕೆ ಅವನೇ ಆಧಾರ ಸ್ತಂಭವಾಗಿದ್ದಂಥ ಸಂದರ್ಭದಲ್ಲಿ ನಾವು ಆ ಮಗುವನ್ನ ಶಾಲೆಗೆ ಹಚ್ಚ್ರಿ ಅಂತಂದ್ರೆ ಅದು ಸ್ಕೂಲ್ಗೆ ಯಾಕೆ ಬರ್ಲಿಕ್ಕೆ ಹೋಗುತ್ತಲ್ಲ. ಸೊ ದಟ್ ಮೇ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಕನ್ಸಿಡರೇಷನ್. ಯಾಕೆ ಅಂತಂದ್ರೆ ಆ ಕುಟುಂಬಕ್ಕೆ ಅವನೇ ಆಧಾರ ಸ್ತಂಭವಾಗಿರುವಂತ ಸಂದರ್ಭದಲ್ಲಿ ಅವನು ಶಾಲೆಗೆ ಬಾ ಅಂದ್ರೆ ಶಾಲೆಗೆ ಬರೋದಿಲ್ಲ ಅವನು. ಸೊ ಅವನಿಗೆ ಶಿಕ್ಷಣ ಇನ್ನೊಂದು ಮಾರ್ಗದ ಮೂಲಕ ಹ್ಮ್, ನಾವು ಶಿಕ್ಷಣವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ದೀಸ್ ಆರ್ ದಿ ಎಜುಕೇಶನ್ ಇಂಪ್ಲಿಕೇಶನ್ಸ್ ಆಫ್ ದಿ ಬ್ರಾನ್ಫೆನ್ಬೆರ್ನರ್ಸ್ ಥಿಯರಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಮೇ ಆಸ್ಕ್ ನೌ ಕ್ವಶನ್ಸ್. Hello, any questions? If you have any doubt regarding this Bronfenbrenner's theory, you may ask regarding these five layers: micro, hmm, then meso, then micro, meso, exo, then macro, then chronic. Hello, have you understood this? ಅರ್ಥ ಆಯ್ತ್ರಿ ಇದು? Okay, now we will discuss about the last theory, that is the holistic theory. Is it visible? Hello? Is it visible? No? So this is the last cognitive development theory, that is the Steiner's theory. Steiner's holistic theory. So Steiner, he propounded his own schools. That is a holistic way. In a holistic way, we have to develop the cognitive capacities of the children. So he started his own schools. In his own schools, he has his own ideals. ಸೊ ಇವರು ಹೋಲಿಯಾಸ್ಟಿಕ್ ಅಂದ್ರೆ ಸಮಗ್ರ ಸಿದ್ಧಾಂತ ಅಂತ ಕರಿತೀವಿ. ಭೌತಿಕ ಬೆಳವಣಿಗೆಯ ಸಮಗ್ರ ಸಿದ್ಧಾಂತವನ್ನ ಇವರು ಮಂಡನೆ ಮಾಡಿದರು, ಸ್ಟೈನರ್ ಅವರು. ಸೊ ಯು ಮೇ ಸಿ ಇನ್ ದ ಪಿಕ್ಚರ್, ಹಿ ಇಸ್ ದ ಸ್ಟೈನರ್. So Steiner, holistic theory of development. Steiner's schools have a pioneer approach to educate the children, aiming to enable each stage of growth to be fully and vividly enjoyed and experienced. ಸೊ ಇವರು ತಮ್ಮದೇ ಆದ ಒಂದು ಪ್ರತ್ಯೇಕ ಶಾಲೆಯನ್ನ ತೆರೆದ್ಬಿಟ್ಟು ಆ ಶಾಲೆಗಳ ಮೂಲಕ ತಮ್ಮದೇ ಆದ ಒಂದು ವಿಶಿಷ್ಟವಾದಂತಹ ಒಂದು ವಿಧಾನವನ್ನ ಇವರು ಅಳವಡಿಸಿಕೊಂಡ್ರು. ಅವರು ಒಂದು ಅಳವಡಿಸಿಕೊಂಡಿರುವಂತಹ ಒಂದು ವಿಧಾನ ಹೇಗಿತ್ತು ಅಂತಂದ್ರೆ, ವಿತ್ ದ ಫುಲ್ ಕೆಪಾಸಿಟೀಸ್ ದ ಚಿಲ್ಡ್ರನ್ಸ್ ಮಸ್ಟ್ ಗ್ರೋ. ಸೊ ಎಲ್ಲ ಸಾಮರ್ಥ್ಯಗಳೊಂದಿಗೆ ಮಕ್ಕಳ ಬೆಳವಣಿಗೆ ಆಗಬೇಕು ಎಂಬ ಒಂದು ಕನಸಿನೊಂದಿಗೆ ಈ ಒಂದು ಸ್ಟೇನರ್ ಸ್ಕೂಲ್ಸ್ ಗಳನ್ನ ಪ್ರಾರಂಭ ಮಾಡಿದರು. ನಾಟ್ ಅ ಟ್ರೈನರ್, Steiner's schools. So, in the field of human learning theories, Rudolf Steiner is a famous personality. He is from Austria. He was born on 25th February in 1925.
and he took his last breath. The birth date it was not given here, but he was died on 1925. Hmm? He is not only a theorist of a holistic development, but a mathematician, linguistic, philosopher, educator, artist, playwright, social thinker, and historian. He is the founder of anthroposophy, or spiritual science, Waldorf educator. So he is a multi-talented and multifaceted person who Steiner. So his theory of learning plays a very important role for the language learning. Waldorf schools, all based on the theories and principles of Rudolf Steiner's work, are all spread across the world, and all of them have extraordinarily innovations in the teaching world. So he in the worldwide, Steiner's schools are become very famous because he followed a unique system of the educating the children. ಸೊ ಇಲ್ಲಿ ಸ್ಟೈನರ್ ಅವರು ಬಹಳಷ್ಟು ವಿವಿಧ ಬಹುಮುಖ ಪ್ರತಿಭೆಯುಳ್ಳಂತ ಒಂದು ವ್ಯಕ್ತಿಯಾಗಿದ್ರು. ಸೊ ಈ ವಾಸ್ ನಾಟ್ ಓನ್ಲಿ ದ ಸೈಂಟಿಸ್ಟ್, ಆ ಸೈಕಲಾಜಿಸ್ಟ್, ಬಟ್ ಇವರು ಏನಾಗಿದ್ರು ಅಂತ ಮನೋವಿಜ್ಞಾನಿಗಳಷ್ಟೇ ಆಗಿರ್ಲಿಲ್ಲ ಇವರು. ಒಬ್ರು ಏನಾಗಿದ್ರು, ಆಕ್ಟರ್ ಆಗಿದ್ರು, ಮ್ಯಾಥಮೆಟಿಷಿಯನ್ಸ್, ಗಣಿತ ತಜ್ಞ ಆಗಿದ್ರು, ತತ್ವಶಾಸ್ತ್ರಜ್ಞರಾಗಿದ್ರು, ಶಿಕ್ಷಣ ತಜ್ಞರಾಗಿದ್ರು, ಹ್ಮ್, ಕಲಾಕಾರ ಆಗಿದ್ರು, ದೆನ್ ನಾಟಕರಾಗಿದ್ರು, ಸಾಮಾಜಿಕ ಚಿಂತನಕಾರರಾಗಿದ್ರು, ಸಾಕಷ್ಟು ಬಹುಮುಖ ಪ್ರತಿಭೆಯನ್ನ ಉಳ್ಳಂತವರು. ಸೊ ಹೀಗಾಗಿ ಇವರು ಬಹುಮುಖ ಆಯಾಮದಲ್ಲಿಯೇ ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆ ಆಗ್ಬೇಕು. ಹ್ಮ್ ಕೇವಲ ನಾವು ಪರಿಸರ, ಎಂತ ಪರಿಸರ, ಸೂಕ್ತವಾದ ಪರಿಸರ ಬೇಕು ಅನ್ನುವುದು ನಿಜ. ಅದು ಆದ್ರೆ ಎಂತ ಪರಿಸರ ಬೇಕು ಎಂಬುದನ್ನು ಇವರು ತಮ್ಮದೇ ಆದ ಒಂದು ವಿಶಿಷ್ಟ ಶಾಲೆಯನ್ನ ತೆರೆಯುವುದರ ಮೂಲಕ ಮುಖ್ಯವಾಗಿ ಮಕ್ಕಳ ಒಂದು ಬೌದ್ಧಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಿರುವಂತದ್ದು ಯಾವುದು ಅಂತಂದ್ರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಅಂದ್ರೆ ಯಾರು ಹೆಚ್ಚು ಭಾಷೆಯ ಮೇಲೆ ಪ್ರಭುತ್ವ ಇರುತ್ತದೆಯೋ ಅವರು ಉಳಿದೆಲ್ಲ ವಿಷಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುತ್ತಾರೆ. ಭಾಷೆನೇ ಬರದೇ ಹೋದ್ರೆ ನಾವು ಉಳಿದೆಲ್ಲ ವಿಷಯಗಳನ್ನ ನಮಗೆ ಕಲ್ತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೀಗಾಗಿ ಈ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹೆಚ್ಚು ಒತ್ತನ್ನ ಇವರು ತಮ್ಮ ಈ ಒಂದು ಸಿದ್ಧಾಂತಗಳಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ನಮಗೆ ಭಾಷೆ ಮೇಲೆ ಎಷ್ಟು ಪ್ರಭುತ್ವ ಇರುತ್ತದೆ, ಉಳಿದೆಲ್ಲ ವಿಷಯಗಳ ಮೇಲೆ ನಮಗೆ ಪ್ರಭುತ್ವ ಬರಲಿಕ್ಕೆ ಸಾಧ್ಯ ಆಗುತ್ತದೆ. Without the knowledge, it is very difficult to learn some subjects. ನಿಮಗೆ ಭಾಷೆನೇ ಬರದೇ ಹೋದ್ರೆ ಗಣಿತವನ್ನು ಹೇಗೆ ಕಲ್ತ್ಕೋತಿದ್ರಿ, ಇತಿಹಾಸವನ್ನು ಹೇಗೆ ಕಲ್ತ್ಕೋತಿದ್ರಿ? ಅದಕ್ಕೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆರ್ ಲ್ಯಾಂಗ್ವೇಜ್ ಲರ್ನಿಂಗ್ is very important according to the Steiner. So he is a more focused the language learning in his schools. So he has developed his own principles regarding the education. So what are those principles of the Steiner regarding the education? Up to the age of 7, encourage play, drawing, storytelling, nature study, and natural things. So whenever the child is studying in the school, we are not more focused on the reading and writing activities. ಸೊ ಎಲ್ಲಿವರೆಗೆ ನಾವು ಆ ಮಕ್ಕಳು 7 ವರ್ಷದವರೆಗೆ ಅವರು ಶಾಲೆಯಲ್ಲಿರಲಿ ಅಥವಾ ಮನೆಯಲ್ಲಿ ಇರಲಿ, ಅಪ್ ಟು ದ ಏಜ್ ಆಫ್ 7 ಎನ್ಕರೇಜ್ ಪ್ಲೇ, ಅವ್ರಿಗೆ ಆಟ ಆಡ್ಲಿಕ್ಕೆ ಬಿಡಿ ಜಾಸ್ತಿ. ಇದು ಅವ್ರ ತತ್ವ, ಅದು ಸ್ಟೇನರ್ ಅವರ ತತ್ವಗಳು, ಶೈಕ್ಷಣಿಕ ತತ್ವಗಳು. ಸೊ ಆಟ ಆಡ್ಲಿಕ್ಕೆ ಬಿಡಿ. ಡ್ರಾಯಿಂಗ್, ಚಿತ್ರ ಚಿತ್ರ ಬಿಡಿಸ್ಲಿಕ್ಕೆ ಅವ್ರಿಗೆ ಕಲಿಸ್ರಿ. ಸ್ಟೋರಿ ಟೆಲ್ಲಿಂಗ್, ಸ್ಟೋರೀಸ್ಗಳನ್ನ ಹೇಳ್ರಿ. ದೆನ್ ನೇಚರ್ ಸ್ಟಡಿ, ಈ ಪ್ರಕೃತಿಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಬಿಡಿ. ಪ್ರಕೃತಿಯೊಂದಿಗೆ ಸಹಜವಾಗಿ ಆಡ್ಲಿಕ್ಕೆ ಬಿಡುವಂತದ್ದು. ಸೊ ಎವ್ರಿಥಿಂಗ್ ಇಟ್ ವಿಲ್ ಬಿ ನ್ಯಾಚುರಲಿ, ಇಟ್ ಶುಡ್ ಬಿ ಹ್ಯಾಪನ್. ಸೊ ಅಲ್ಲಿ ಪ್ರಾಕೃತಿಕವಾಗಿ ಪ್ರತಿಯೊಂದು ಚಟುವಟಿಕೆಗಳು ನಡೀಬೇಕು. ಅದಕ್ಕೆ ಇಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾ ಇದ್ರು. ಸೊ ಎನ್ಕರೇಜ್ ದಿ ನ್ಯಾಚುರಲ್ ಸಿಸ್ಟಮ್ ಆಫ್ ದ ಎಜುಕೇಶನ್. ಸೊ ಅದೇ ನಮ್ದು ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಏನದು ವಿಶ್ವ ಭಾರತಿ ಎಂಬ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಅವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಈ ಆಟಗಳಿಗೆ ಹೆಚ್ಚು
ಏನ್ ಕೊಟ್ಟರು ಅವರು? ನಿಸರ್ಗ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ಜಾನ್ ಡಿ ಅವರು ಕೂಡ ನಿಸರ್ಗ ಶಿಕ್ಷಣ ಅಂತ ಕರೆದ್ರು. ಮಹಾತ್ಮ ಗಾಂಧೀಜಿ ಅವರು ನಿಸರ್ಗ ಶಿಕ್ಷಣ ಅಂತ ಅವ್ರಿಗೂ ಅದಕ್ಕೆ ನಿಸರ್ಗಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಸ್ಟೇನರ್ ಅವರು ಕೂಡ ಇದೇ ರೀತಿಯಾಗಿ ನೇಚರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ಕೆಪಾಸಿಟೀಸ್ ಅಂತ ಏನಿರ್ತದವಲ್ಲ, ದೇ ಹ್ಯಾವ್ ಟು ಬ್ಲಾಸಮ್ ದೆಮ್ಸೆಲ್ಫ್. ಒಳಗಡೆ ಇರ್ತಕ್ಕಂತಹ ನಮ್ಮ ಏನದು ದೈವದತ್ವವಾಗಿ ಬಂದಂತಹ ಕೆಲವು ಪ್ರತಿಭೆಗಳು ಅರಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ವಾದ ಸ್ಟೇನರ್ ಇಲ್ಲೇ ಮುಂದೆ ಇಡ್ತಾ ಇದ್ದಾರೆ. ದೆನ್ ಡು ನಾಟ್ ಟೀಚ್ ಚಿಲ್ಡ್ರನ್ ಯಂಗರ್ ದೆನ್ 7 ಟು ರೀಡ್. ಸೊ ಅವರಿಗೆ 7 ವರ್ಷದ ಒಂದು ಅವಧಿ, 7 ವರ್ಷದ ಒಳಗಾಗಿ ಅವರಿಗೆ ಓದ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಓದ್ಲಿಕ್ಕೆ ಹಚ್ಚಲೇಬಾರ್ದು 7 ವರ್ಷದವರೆಗೆ. 7 ವರ್ಷದ ಒಳಗೆ ಏನಿರ್ತದಲ್ಲ, 7 ವರ್ಷದ ನಂತರ ಓದ್ಲಿಕ್ಕೆ ಹೆಸರು ಅಂತ ಹೇಳ್ತಾ ಇದ್ರು. ಟೀಚ್ ಎ ಚೈಲ್ಡ್ ಟು ರೈಟ್ ಬಿಫೋರ್ ಯು ಟೀಚ್ ದೆಮ್ ಟು ರೀಡ್. ಸೊ ಮುಖ್ಯವಾಗಿ ನಾವು ಓದೋದನ್ನ ಕಲಿಸೋಕ್ಕಿಂತ ಮುಂಚೆ ಬರೆಯೋದನ್ನ ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು. ಸೊ 7 ವರ್ಷದವರೆಗೆ ಓದಿಸ್ಲಿಕ್ಕೆ ಹೋಗ್ಬೇಡಿ, ಆದ್ರೆ ನೀವು 7 ವರ್ಷದ ನಂತರ ಫಸ್ಟ್ ಓದೋದನ್ನ ಕಲಿಸ್ಬೇಡಿ, ಬರೆಯೋದನ್ನ ಮೊದಲು ಕಲಿಸಿ ಅಂತ ಹೇಳ್ತಾ ಇದ್ರು. Then find links between art and science. So now we are teaching each of these subjects separately. There is no interconnection between these subjects. ಸೊ ನಾವೀಗ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಕಲಿತಾ ಇದ್ದೇವೆ. ಕನ್ನಡ, ಇಂಗ್ಲೀಷು, ಹಿಂದಿ, ದೆನ್ ಸೈನ್ಸು, ಸೋಷಿಯಲ್ ಸ್ಟಡಿ. ಸೊ ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಕಲಿತಾ ಇದ್ದೇವೆ. ಬಟ್ ಇವೆಲ್ಲವುಗಳ ನಡುವೆ ಒಂದು ಇಂಟರ್ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ರಿ ಅಂತ ಹೇಳ್ತಾ ಇದ್ರು. ಸೊ ಫೈಂಡ್ ದಿ ಲಿಂಕ್ಸ್ ಬಿಟ್ವೀನ್ ಆರ್ಟ್ ಅಂಡ್ ಸೈನ್ಸ್. ಕಲೆ ಮತ್ತು ವಿಜ್ಞಾನಕ್ಕೆ ಒಂದು ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿ. ಸೊ ಒಂದು ಕತೆ ಹೇಳ್ತಿದ್ದೀವಿ, ಕತೆ ಹೇಳಿದ ನಂತರ ಒಂದು ಆ ಕಥೆಯ ಮೂಲಕ ಒಂದು ಮೊರಾಲಿಟಿಯನ್ನು ಕಲಿಸಬಹುದು. ಆ ಕಥೆಯಲ್ಲಿ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ನೇಚರ್ನ ಅವ್ರಿಗೆ ನಾವು ತಿಳಿಸ್ಕೊಡ್ಬಹುದು. ಸೊ ಇವೆಲ್ಲವುಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ವಿ ಕ್ಯಾನ್ ಇಂಟರ್ಲಿಂಕ್ ದಿ ಆರ್ಟ್ಸ್ ಸಬ್ಜೆಕ್ಟ್ಸ್ ಅಂಡ್ ಸೈನ್ಸ್ ಸಬ್ಜೆಕ್ಟ್ಸ್. Then engage with the child and make sure that they are enthusiastic about the material being covered. So make them to enthusiastic in learning. So you have to develop the interest among the students. ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸುವಂಥದ್ದು, ಕಲೀಲಿಕ್ಕೆ ಆಸಕ್ತಿಯನ್ನು ಬೆಳೆಸುವಂಥದ್ದು, ಅವರಿಗೆ ಯಾವ ವಿಷಯಗಳನ್ನ ಕೊಟ್ಟಿರ್ತಿದ್ವಿ ಆ ವಿಷಯಗಳನ್ನ ಕಲಿಸ್ಲಿಕ್ಕೆ ಆಸಕ್ತಿಯನ್ನ ಮೂಡಿಸುವಂತ ಚಟುವಟಿಕೆಗಳು ನಡಿಬೇಕಂತ ಹೇಳ್ತಾ ಇದ್ರು. Then give a moral lead, but do not teach a particular set of beliefs. ಸೊ ಅವರಲ್ಲಿ ನೈತಿಕತೆಯನ್ನು ಬೆಳೆಸಬೇಕೇ ವಿನಃ ಕೆಲವು ನಿರ್ದಿಷ್ಟವಾದ ನಂಬಿಕೆಗಳನ್ನ ಅಥವಾ ಮೂಢನಂಬಿಕೆಗಳನ್ನ ಬೆಳೆಸಲಿಕ್ಕೆ ಹೋಗಬಾರ್ದು. Encourage learning for its own sake. Do not just work for the exams. ಸೊ ಇವತ್ತು ನಮ್ದು ಏನಾಗಿದೆ ಅಂತ ಎಜುಕೇಶನ್ ಸಿಸ್ಟಮ್, ವಿ ಆರ್ ಪ್ರಿಪೇರಿಂಗ್ ದಿ ಚಿಲ್ಡ್ರನ್ಸ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ನಾವು ಕಲಿಸುವಂಥದ್ದು, ನಾವು ಐ ಆಮ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ಐ ಆಮ್ ಮೇಕಿಂಗ್ ಯು ರೆಡಿ ಫಾರ್ ದ ಎಕ್ಸಾಮಿನೇಷನ್. ಸೊ ನಾನು ಏನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಇಲ್ಲೇ ಅದೇ ಕೆಲಸ. ನಾನು ಪರೀಕ್ಷೆಗಾಗಿ ನಿಮ್ಮನ್ನು ಸಿದ್ಧಪಡಿಸುತ್ತೇನೆ ಹೊರತು ನೀವು ಕಲೀಲಿ ಅಂತೇಳಿ ನಾನು ಕಲಿಸ್ತಾ ಇಲ್ಲ ಇಲ್ಲಿ. ಸೊ ಎನ್ಕರೇಜ್ ಲರ್ನಿಂಗ್ ಫಾರ್ ಇಟ್ಸ್ ಓನ್ ಸೇಕ್. ನಮ್ಮ ಸಲುವಾಗಿ ನಾವು ಕಲಿಬೇಕಾಗಿದೆ, ಪರೀಕ್ಷೆ ಸಲುವಾಗಿ ಕಲಿಬಾರ್ದು. ಸೊ ಅಂತ ಒಂದು ಸಿದ್ಧಾಂತವನ್ನ ಸ್ಟೇನರ್ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೊಂದಿದ್ರು. ಸೊ ಹಿ ಪ್ರಪೋಸ್ಡ್ 3 ಹೋಲಿಯಾಸ್ಟಿಕ್ ಲರ್ನಿಂಗ್ ಐಡಿಯಾಸ್. ಸೊ ಅಲ್ಲಿ 3 ಈ ಒಂದು ಹೋಲಿಯಾಸ್ಟಿಕ್ ಲರ್ನಿಂಗ್ ಐಡಿಯಾಸ್ಗಳನ್ನು ಕೊಟ್ಟರು. ಸಮಗ್ರ ಕಲಿಕೆಯ ಸಿದ್ಧಾಂತದ ಕಲ್ಪನೆಗಳನ್ನು ಅವ್ರು ಕೊಟ್ಟರು. ವಾಟ್ ಆರ್ ದೋಸ್ 3 ಹೋಲಿಯಾಸ್ಟಿಕ್ ಲರ್ನಿಂಗ್ ಐಡಿಯಾಸ್? ಸೊ ಇಂಟ್ರಾಪರ್ಸನಲ್ ಕನೆಕ್ಷನ್ಸ್. ಅಂತಂದ್ರೆ ಅಂತರ್ಗತವಾದಂತಹ ಸಂಬಂಧಗಳನ್ನ ಬೆಳೆಸ್ಕೊಡುವಂತಹದ್ದು ಇಂಟ್ರಾ ಕನೆಕ್ಷನ್ಸ್. ಸೊ ಇಂಟ್ರಾಪರ್ಸನಲ್ ಕನೆಕ್ಷನ್, ವೈಯಕ್ತಿಕವಾದಂತಹ ಅಂತರ್ಗತವಾದಂತಹ ಸಂಬಂಧಗಳನ್ನ ನಾವು ಕಲಿತುಕೊಳ್ಳುವಂತಹದ್ದು. In this area, social studies and other curricular areas should be used to understand one. ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನರ್ಚರ್ ಅಂಡ್ ಗಿವ್ ಟು ಸೆಲ್ಫ್. ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಇಂಟರ್ಪರ್ಸನಲ್ ಕನೆಕ್ಷನ್ಸ್ ಗಳನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕೆಪಾಸಿಟೀಸ್ಗಳು ಏನು, ನಮ್ಮ ಇಂಟ್ರೆಸ್ಟ್ ಏನು, ಇವೆಲ್ಲವುಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ನರ್ಚರ್ ಅಂಡ್ ಗಿವ್ ಟು ಸೆಲ್ಫ್. ಅವರ ಸ್ವಕಲ್ಪನೆಯನ್ನ
ಅವರ ಸೆಲ್ಫ್ ಏನು ಐಡಿಯಾ ಅಂತ ಇರುತ್ತಲ್ಲ, ಸೆಲ್ಫ್ ಕಾನ್ಸೆಪ್ಟ್ ಅನ್ನ ನಾವು ಬೆಳೆಸಬೇಕು, ನರ್ಚರ್ ಅಂತ ಬೆಳೆಸುವಂಥದ್ದು. ಡೆವಲಪ್ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್, ನಮ್ಮ ಒಂದು ಬುದ್ಧಿಶಕ್ತಿಯನ್ನು ನಾವೇ ಅರ್ಥ ಮಾಡ್ಕೋಬೇಕು. ಸೆಲ್ಫ್ ಆಕ್ಚುಲೈಸೇಷನ್, ಸೆಲ್ಫ್ ಆಕ್ಚುಲೈಸೇಷನ್ ಅಂತಂದ್ರೆ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ಆನಂತರ ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು. ಅರಿವೇ ಗುರು ಅನ್ನುವಂಥ ಒಂದು ಪರಿಕಲ್ಪನೆ ಹೇಳಿದ್ನಲ್ಲ ನಾನು. ಅರಿವೇ ಗುರು, ನನ್ನ ಅರಿವೇ ನನಗೆ ಗುರು. ನನ್ನ ಕೆಪಾಸಿಟೀಸ್ಗಳು ನನಗೆ ಅರ್ಥ ಇರಬೇಕು ಹೊರತು ಬೇರೆಯವ್ರ ಕಡೆಯಿಂದ ನನ್ನ ಕೆಪಾಸಿಟೀಸ್ಗಳ ಬಗ್ಗೆ ನಾವು ತಿಳ್ಕೋಬಾರ್ದು. ನಾನು ಏನು ಮಾಡಬಲ್ಲೆ, ಏನು ನನಗೆ ಕಷ್ಟ, ಏನು ನನಗೆ ಸರಳ, ಇವೆಲ್ಲವುಗಳನ್ನು ನಾವು ತಿಳ್ಕೋಬೇಕು. ಸೊ ಆ ಥರನಾಗಿ ನಾವು ಮಕ್ಕಳನ್ನ ಸಿದ್ಧರನ್ನಾಗಿ ಮಾಡಬೇಕು. Then align actions with the values and philosophies. What we are doing, is it right or wrong? ಸರಿ ತಪ್ಪುಗಳ ಬಗ್ಗೆ ಹೇಳ್ಕೊಳ್ಳುವಂತಹದ್ದು. ನಾವು ಬರೀ ಕತೆಗಳನ್ನ ಹೇಳ್ತಿದ್ದೇವೆ, ಸುಳ್ಳು ಮಾತನಾಡಬಾರ್ದು, ನಿಜಾನೇ ಮಾತನಾಡಬೇಕು ಅಂತ ಹೇಳಿ. ಬಟ್ ರಿಯಲಿ ವಿ ಆರ್ ನಾಟ್ ಪ್ರಾಕ್ಟಿಸಿಂಗ್. ಸೊ ನಾವು ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ ಅಂತ ಹೇಳ್ತಿದ್ದೇವೆ. ಸೊ ಕತೆಗಳು ಹೇಳ್ತಾ ಇದ್ದಾವೆ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂತ ಹೇಳಿ. ಬಟ್ ರಿಯಲಿ ವಿ ಆರ್ ನಾಟ್ ಹೆಲ್ಪಿಂಗ್. ಸೊ ಅಲೈನ್ ಆಕ್ಷನ್ಸ್ ವಿತ್ ದಿ ವ್ಯಾಲ್ಯೂಸ್ ಅಂಡ್ ಫಿಲಾಸಫೀಸ್ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ಇಮೋಷನ್ಸ್, ಪರ್ಸ್ಯೂ ಇಂಟ್ರೆಸ್ಟ್, ಡೆವಲಪ್ ಸ್ಟ್ರೆಂಗ್ಸ್, ಇಮ್ಯಾಜಿನ್ ಅಂಡ್ ಕ್ರಿಯೇಟ್. ಸೊ ನಮ್ಮತನವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮತನವನ್ನ ನಾವು ರೂಢಿಸ್ಕೊಳ್ಬೇಕು. ದಟ್ ಈಸ್ ಇಂಟ್ರಾಪರ್ಸನಲ್ ಕನೆಕ್ಷನ್ಸ್. ಸೊ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಫ್ ಕನೆಕ್ಷನ್ ವಿತ್ ಅವರ್ ಸೆಲ್ಫ್. ಅದನ್ನ ಇಲ್ಲಿ ಹೋಲಿಯಾಸ್ಟಿಕ್ ವೇದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮಗುವನ್ನು ನಾವು ಮಗುವಿನ ಬೌದ್ಧಿಕ ಬೆಳವಣಿಗೆಯನ್ನ ಮಾಡೋದಕ್ಕಿಂತ ಮುಂಚೆ ಮಗುವಿಗೆ ನಾವು ಪ್ರೇರಣೆಯನ್ನು ನೀಡಬೇಕು ತನ್ನತನವನ್ನು ಅರಿತುಕೊಳ್ಳಿಕ್ಕೆ. ದಟ್ ಈಸ್ ಇಂಟ್ರಾಪರ್ಸನಲ್ ಕನೆಕ್ಷನ್. ದೆನ್ interpersonal connection, second layer, second holistic approach is interpersonal connections. So social studies and other curriculum areas should be used. ಸೊ ಸಾಮಾಜಿಕ ವಿಜ್ಞಾನವನ್ನ ಇಲ್ಲಿ ಕಲಿಸ್ಬಹುದು ನಾವಿಲ್ಲಿ. ಸೊ ಆ ಸಾಮಾಜಿಕ ವಿಜ್ಞಾನದಲ್ಲಿ ಅವ್ರು ಏನ್ ಕಲ್ತ್ಕೋಬಹುದು? ಎಂಪಥೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಅದರ್ಸ್, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತಹದ್ದು, ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಇಂಟರ್ ಪರ್ಸನಲ್ ಕನೆಕ್ಷನ್ಸ್ ನಲ್ಲಿ ಬರುತ್ತದೆ. ಸೊ ನರ್ಚರ್ ಅಂಡ್ ಗಿವ್ ಟು ಅದರ್ಸ್, ಸೊ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂಡರ್ಸ್ಟ್ಯಾಂಡ್ ಹ್ಯೂಮನ್ಸ್ ಅಂಡ್ ಹ್ಯುಮ್ಯಾನಿಟಿ, ಮಾನವನನ್ನ, ಮಾನವೀಯತೆಯ ಅಂದ್ರೆ ಏನು, ಮಾನವೀಯತೆಯ ಗುಣಲಕ್ಷಣಗಳು ಯಾವುವು, ಇವೆಲ್ಲವುಗಳನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಡೆವಲಪ್ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂಡ್ ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಕೌಶಲ್ಯಗಳನ್ನ ಬೆಳೆಸುವಂತಹದ್ದು. ಪರ್ಸೀವ್ ಇಂಟರ್ ಪರ್ಸನಲ್ ಕನೆಕ್ಷನ್ಸ್, ಇತರೆ ನೆರೆಹೊರೆಯವರೊಂದಿಗೆ, ಆಸುಪಾಸಿನ ವ್ಯಕ್ತಿಯೊಳೊಂದಿಗೆ, ಸಮಾಜದೊಂದಿಗೆ ಕನೆಕ್ಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಬೇಕು. ದಟ್ ಈಸ್ ಇಂಟರ್ ಪರ್ಸನಲ್ ಕನೆಕ್ಷನ್ಸ್. ದೆನ್ ಇಂಟರ್ ಕನೆಕ್ಟೆಡ್ನೆಸ್, ಹೊಂದಿಕೊಂಡಿರುವಂತಹದ್ದು. ಇಂಟರ್ ಕನೆಕ್ಟೆಡ್ನೆಸ್ ಮೀನ್ಸ್ ಹೊಂದಿಕೊಂಡು ಸಂಬಂಧವನ್ನ ನಿರಂತರವಾಗಿ ಇಟ್ಕೊಂಡು ಹೋಗುವಂತಹದ್ದು. Social studies and other curriculum areas should be used to understand the whole, to see the world in terms of interrelated and interconnected experience. ಈ ಬಾಹ್ಯ ಜಗತ್ತಿನ ನೊಂದಿಗೆ ಸಂಬಂಧವನ್ನ ಕಲ್ಪಿಸಿಕೊಡುವಂತಹದ್ದು, ಮಗುವನ್ನು ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು, ಸಮುದಾಯದೊಂದಿಗೆ, ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಆ ಮಗುವನ್ನು ಬೆಳೆಸುವಂತಹದ್ದು. ನರ್ಚರ್ ಅಂಡ್ ಟು ಗಿವ್ ಟು ಆಲ್ ಎನ್ವಿರಾನ್ಮೆಂಟ್, ಹ್ಯೂಮನ್ಸ್ ಅಂಡ್ ಅದರ್ಸ್, ಸುತ್ತಮುತ್ತಲಿನ ಪರಿಸರದೊಂದಿಗೆ, ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಮಗುವನ್ನ ಬೆಳೆಸುವಂತಹದ್ದು. ಸೊ ಲಾಂಗ್ ಟರ್ಮ್ ಇಂಟರ್ ಕನೆಕ್ಟೆಡ್ನೆಸ್ ಮೀನ್ಸ್ ಅಂದ್ರೆ ದೀರ್ಘವಾಗಿ ಆ ಪರಿಸರದೊಂದಿಗೆ ಸಂಬಂಧ ಉಳಿಯುವಂತಹ ವಿಷಯಗಳನ್ನ ಆ ಮಗುವಿಗೆ ಕಲಿಸಬೇಕು. ಡೆವಲಪ್ ಟ್ರಾನ್ಸ್ಪರ್ಸನಲ್ ಇಂಟೆಲಿಜೆನ್ಸ್, ಯೂಸ್ ಲಾಜಿಕ್, ನಾಲೆಜ್, ಇಂಟ್ಯೂಷನ್, ಇಮೋಷನ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಸಮಸ್ಯೆಗಳು ಬಂದಾಗ ಸಮಸ್ಯೆ ಪರಿಹಾರಕ್ಕೋಸ್ಕರ ಅವರಲ್ಲಿ ತಮ್ಮ ಏನದು ಸಮಸ್ಯೆಯನ್ನ ಈ ಸುತ್ತಮುತ್ತಲಿನ ಪರಿಸರದೊಂದಿಗೆ ಇಟ್ಕೊಂಡು ತಮ್ಮ ಸಮಸ್ಯೆಯನ್ನ ತಾವೇ ಬಗೆಹರಿಸಿಕೊಳ್ಳುವಂತೆ ಅವರಲ್ಲಿ ಅವಶ್ಯಕವಾದ ಜ್ಞಾನವನ್ನ, ಕೌಶಲ್ಯಗಳನ್ನ, ಆಸಕ್ತಿಗಳನ್ನ, ತಾರ್ಕಿಕತೆಯನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ಅಂಡರ್ಸ್ಟ್ಯಾಂಡ್ ಇಂಟರ್ ಕನೆಕ್ಟೆಡ್ನೆಸ್, ಪರಸ್ಪರ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು. ಪರ್ಸೀವ್ ಮಲ್ಟಿ ಡೈಮೆನ್ಷನಿಟಿ ಆಫ್ ಆಲ್ ಥಿಂಗ್ಸ್, ಬಹುಮುಖ ಸುತ್ತಮುತ್ತಲಿನ ಪರಿಸರದ ಬಹುಮುಖತೆಯನ್ನ
ಅರ್ಥ ಮಾಡ್ಕೊಳ್ಳುವಂತೆ ಅವರಿಗೆ ನಾವು ಪ್ರೇರಣೆಯನ್ನು ನೀಡಬೇಕು. ಸಿ ಸಿಸ್ಟಮ್ಸ್ ಆರ್ ನಾಟ್ ಅ ಪಾರ್ಟ್ಸ್. ಇಡಿಯಾಗಿ ಜಗತ್ತನ್ನ ಒಂದಾಗಿ ಸಮಗ್ರವಾಗಿ ನೋಡಬೇಕು ಹೊರತು ಪಾರ್ಟ್ ಆಗಿ ನೋಡಬಾರ್ದು. ಇಡೀ ಬಾಹ್ಯ ಜಗತ್ತನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. Embrace seemingly paradoxical ways of thinking. Things are not either or rather they are. ಪ್ಯಾರಡಾಕ್ಸಿಕಲ್ ವೇಸ್ದಲ್ಲಿ ಅವರಿಗೆ ಥಿಂಕ್ ಮಾಡಲಿಕ್ಕೆ ಅಂದ್ರೆ ಸಾಂಪ್ರದಾಯಿಕವಾಗಿ ಆ, ಸಂಪ್ರದಾಯವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಭಾರತೀಯತೆ, ನಮ್ಮ ಸುತ್ತಮುತ್ತಲಿನ ಪರಿಸರ, ಈ ಪರಿಸರದಲ್ಲಿ ಎತ್ಕೊಂಡು ಈ ಪರಿಸರಕ್ಕೆ ಅನುಗುಣವಾಗಿ ಹೇಗೆ ಚಿಂತನೆಯನ್ನು ಮಾಡಬೇಕು ಎಂಬುದನ್ನು ನಾವು ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಸೊ ನಿರಂತರವಾಗಿ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳುವಂತಹದ್ದು. ಸೊ ಈ ಒಂದು ದಿಶೆಯಲ್ಲಿ ಈ ಮೂರು ಅವ್ರು ಏನ್ ಮಾಡಿದ್ದಾರೆ, 3 ಹೋಲಿಯಾಸ್ಟಿಕ್ ಲರ್ನಿಂಗ್ ಐಡಿಯಾಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಕಲಿಕೆ ಯಾವ ರೀತಿಯಾಗಿರಬೇಕು ಎಂಬುದನ್ನು ಅವರು ಕಲಿಸಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ಇಂಟ್ರಾಪರ್ಸನಲ್ ಕನೆಕ್ಷನ್ಸ್. ಮೊಟ್ಟ ಮೊದಲು ಆ ಮಗುವನ್ನ ತನ್ನತನವನ್ನ ಅರಿತುಕೊಳ್ಳಿಕ್ಕೆ ಸಹಾಯ ಮಾಡುವಂತಹದ್ದು, ಆ ನಂತರ ಇತರೆ ಸಮಾಜವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹದ್ದು, ಆ ನಂತರ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ನಿಕಟವಾದ ಒಂದು ಸಂಬಂಧವನ್ನ, ನಿರಂತರವಾದ ಒಂದು ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತಹದ್ದು. So he also proposed the teaching. How should be the teaching according to the this Steiner? Hmm? A teaching as a transmission. So the bodhane ಅಂತಂತಂದ್ರೆ it should be transmission of the culture, transmission of a knowledge, transmission of the ಏನದು ಇನ್ಫಾರ್ಮೇಶನ್. ಸೊ ಬೋಧನೆ ಅಂತಂತಂದ್ರೆ ಇದು ವರ್ಗಾವಣೆ ಆಗಿರಬೇಕು ಅಂತ ಹೇಳ್ತಾ ಇದ್ರು. So the first and foremost task of teaching is to transmit knowledge. This is the teacher-centric approach in which the teacher is the transmitter of knowledge. A teacher's job from the perspective is to supply the students with the designated body of knowledge in a predetermined order. The main focus of this approach is to develop the academic achievements of the students. So Steiner, according to Steiner, or Steiner is proposing the teacher-centered education. ಸೊ ಇಲ್ಲಿ ಸ್ಟೇನರ್ ಅವರು ಏನು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಅಂತಂದ್ರೆ ಶಿಕ್ಷಕ ಕೇಂದ್ರಿತ ಒಂದು ಶಿಕ್ಷಣಕ್ಕೆ ಅವರು ಮಹತ್ವ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಟೀಚಿಂಗ್ ಇಟ್ ಈಸ್ ಓನ್ಲಿ ದ ಟ್ರಾನ್ಸ್ಮಿಷನ್ ಆಫ್ ದಿ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೋಧನೆ, ಇವರ ದೃಷ್ಟಿಯಲ್ಲಿ ಬೋಧನೆ ಅಂತಂತಂದ್ರೆ ಒಂದು ವರ್ಗಾವಣೆ ಮಾಡುವಂತದ್ದು. ಏನು ವರ್ಗಾವಣೆ ಮಾಡುವಂತದ್ದು? ಟ್ರಾನ್ಸ್ಮಿಷನ್ ಆಫ್ ದಿ ನಾಲೆಜ್. ಟ್ರಾನ್ಸ್ಮಿಷನ್ ಆಫ್ ದಿ ನಾಲೆಜ್ ಬರೀ ಜ್ಞಾನವನ್ನ ವರ್ಗಾಯಿಸುವುದು. ಶಿಕ್ಷಕರಿಂದ ಮಕ್ಕಳಿಗೆ ಜ್ಞಾನವನ್ನು ವರ್ಗಾಯಿಸಿ ಆ ಮೂಲಕ ಶೈಕ್ಷಣಿಕ ಸಾಧನೆಯನ್ನು ಮಾಡುವಂತೆ ಮಕ್ಕಳನ್ನ ಪ್ರೇರಣೆ ಮಾಡುವಂತದ್ದು. ದಟ್ ಈಸ್ ಟೀಚಿಂಗ್ ಆಸ್ ಅ ಟ್ರಾನ್ಸ್ಮಿಷನ್. Then teaching as a transaction. Teaching as a transaction. ಸೊ ಬೋಧನೆ ಇದು ಒಂದು ನಿರಂತರವಾದಂತಹ ವಹಿವಾಟು ಅಂತ ಹೇಳ್ತಾ ಇದ್ದೀವಿ. ಟ್ರಾನ್ಸಾಕ್ಷನ್ ಮೀನ್ಸ್ ಕೊಡು ತೆಗೆದುಕೊಳ್ಳುವಂತಹದ್ದು. This view perceives the teaching as creating situations whereby students are able to transact with the material. The philosophy of constructivism, consistent with this view, a common constructivist learning strategy is to help students generate what they know about a topic before lesson. This helps them to strengthen the connection between the known and the new. ಸೊ ಟೀಚಿಂಗ್ ಆಸ್ ಅ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಬೋಧನೆ ಇದು ಒಂದು ವ್ಯವಹಾರ, ಬೋಧನೆ ಇದು ಒಂದು ವಹಿವಾಟು ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ವಹಿವಾಟು ಅಂದ್ರೆ ಹೇಗೆ ಇದು? ಸೊ ಈ ಒಂದು ದೃಷ್ಟಿಕೋನದಲ್ಲಿ ಬೋಧನೆ ಅಂತಂತಂದ್ರೆ ಈ ಏನು ಕೊಟ್ಟಂತಹ ಮಟೀರಿಯಲ್, ಕರಿಕ್ಯುಲಮ್ ಆರ್ ಸಿಲೆಬಸ್ ಆರ್ ಟೆಕ್ಸ್ಟ್ ಬುಕ್, students have to transact with the materials which are given to the students. ಸೊ ಯಾವ ವಸ್ತುವನ್ನ ಅವ್ರಿಗೆ ಕೊಡಲಾಗಿದೆಯೋ ಅದರ ಜೊತೆಗೆ ನಿರಂತರವಾಗಿ ವಹಿವಾಟನ್ನು ಮಾಡುವಂತೆ ಅವರಿಗೆ ಪ್ರೇರಣೆಯನ್ನು ನೀಡಬೇಕು, ವಹಿವಾಟು ಅಥವಾ ವ್ಯವಹಾರ ಮಾಡುವಂತೆ. ದ ಫಿಲಾಸಫಿ ಆಫ್ ಕನ್ಸ್ಟ್ರಕ್ಟಿವಿಸಮ್ ಕನ್ಸಿಸ್ಟೆಂಟ್ ವಿತ್ ದಿಸ್ ವ್ಯೂ. ಸೊ ಇಲ್ಲಿ ಜ್ಞಾನ ಏನದು ರಚನಾತ್ಮಕವಾದವನ್ನ ಮುಂದಿಟ್ಕೊಂಡು, ರಚನಾತ್ಮಕ ತತ್ವದ ಅಡಿಯಲ್ಲಿಯೇ ವಿದ್ಯಾರ್ಥಿಗಳು ತಮಗೆ ಕೊಡಮಾಡಲ್ಪಟ್ಟಂತಹ ಒಂದು ಸಾಮಗ್ರಿ,
ಆ ಸಾಮಗ್ರಿಯೊಂದಿಗೆ ನೇರವಾದ ಮತ್ತು ನಿಕಟವಾದ ನಿರಂತರವಾದ ಒಂದು ವ್ಯವಹಾರವನ್ನ ಅವ್ರು ಮಾಡಬೇಕಾಗತ್ತೆ. This helps them to strengthen the connection between known and new. ಸೊ ಆ ಮೂಲಕ ಅವರಿಗೆ ನಿರಂತರವಾಗಿ ಬೋಧನೆಯೊಂದಿಗೆ ವ್ಯವಹಾರವನ್ನ ಇಟ್ಕೊಳ್ಳುವುದರ ಮೂಲಕ ಅದೇನಾಗುತ್ತೆ ಅಂತಂದ್ರೆ ಈ ಒಂದು ಹಳೆಯ ಜ್ಞಾನಕ್ಕೂ ಮತ್ತು ಹೊಸ ಜ್ಞಾನಕ್ಕೂ ಅದು ಕನೆಕ್ಷನ್ ಅನ್ನ ಅದು ಏರ್ಪಾಡು ಮಾಡಿಕೊಡುತ್ತದೆ ಅಂತ ಹೇಳ್ತಾ ಇದ್ರು. ಸೊ ಟೀಚಿಂಗ್ ಆಸ್ ಅ ಟ್ರಾನ್ಸಾಕ್ಷನ್, ಇಟ್ ಈಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್. ದೆನ್ ಟೀಚಿಂಗ್ ಆಸ್ ಅ ಟ್ರಾನ್ಸ್ಫಾರ್ಮೇಶನ್, ಬೋಧನೆ ಎನ್ನುವಂಥದ್ದು ರೂಪಾಂತರ ಮಾಡುವಂಥದ್ದು. ಬೋಧನೆ ಬದಲಾವಣೆ ತರಬೇಕು, ಬೋಧನೆ ಅದೊಂದು ಬದಲಾವಣೆ ಕಾರ್ಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಾನ್ಸ್ಫಾರ್ಮೇಶನಲ್ ಟೀಚಿಂಗ್ ಅಂಡ್ ಲರ್ನಿಂಗ್ ಇನ್ವೈಟ್ ಬೋತ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಟು ಡಿಸ್ಕವರ್ ದೇರ್ ಫುಲ್ ಪೊಟೆನ್ಷಿಯಲ್ ಆಸ್ ಅ ಲರ್ನರ್ಸ್, as members of society and as human beings. The ultimate transformational goal is to become more nurturing human beings who are better able to perceive the interconnectedness of all human, plant and animal life. The holistic education is an education philosophy consistent with the transformative view. Academic achievement from this perspective is seen as discovering and developing your unique talents and capabilities to the fullest extent possible. ಸೊ ಟೀಚಿಂಗ್ ಆಸ್ ಅ ಟ್ರಾನ್ಸ್ಫಾರ್ಮೇಶನ್, ಬೋಧನೆ ಎನ್ನುವಂಥದ್ದು ಇದು ಬದಲಾವಣೆಯನ್ನು ತರಬೇಕು, ರೂಪಾಂತರವಾಗಬೇಕು. ಸೊ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ, ಮಾನವನಲ್ಲಿ ಹುದುಗಿರುವಂತಹ ಸುಪ್ತ ಶಕ್ತಿಯನ್ನು ಹೊರಗೆಳೆಯುವಂಥದ್ದೇ ಏನದು ಶಿಕ್ಷಣ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಯಾರು? ವಿವೇಕಾನಂದ ಅವರು. ಸೊ ಇಲ್ಲಿ ವಿವೇಕಾನಂದ ಅವರು ಅದೇ ಹೇಳಿದ್ದವರು, ಟೀಚಿಂಗ್ ಆಸ್ ಅ ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆಯನ್ನು ತರಬೇಕು. ಸೊ ಬೋಧನೆ ಅಥವಾ ಕಲಿಕೆಯನ್ನು ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ವಿ ವಿಲ್ ಡಿಫೈನ್ ಲರ್ನಿಂಗ್ ಆಸ್ ದಿ ಚೇಂಜ್ ಆಫ್ ದ ಬಿಹೇವಿಯರ್. ವರ್ತನೆಯಲ್ಲಿ ಬದಲಾವಣೆ ಉಂಟಾಗುವಂಥದ್ದೇ ಕಲಿಕೆ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಬೋಧನೆ ಎಂದರೆ ನಾವು ಹೇಳಿದಾಗ, ವಾಟ್ ಈಸ್ ದ ಟೀಚಿಂಗ್? ದ ಚೇಂಜಸ್ ಇನ್ ದ ಬಿಹೇವಿಯರ್, ಟು ಬ್ರಿಂಗ್ ಇನ್ ದ ಬಿಹೇವಿಯರ್ಸ್, ಟು ಚೇಂಜಸ್ ಇನ್ ದ ಬಿಹೇವಿಯರ್ಸ್ ಆಫ್ ದ ಸ್ಟೂಡೆಂಟ್ಸ್, permanent behavioral changes, to bring the permanent behavioral changes among the children is called as the teaching. ಬೋಧನೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಇಚ್ಛಿತ ಶಾಶ್ವತವಾದಂತಹ ವರ್ತನಾ ಬದಲಾವಣೆಗಳನ್ನು ತೆಗೆದುಕೊಂಡು ಬರುವಂತಹದ್ದು ಅಂತ ಹೇಳ್ತಾ ಇದ್ದೀವಿ. ಸೊ ಬೋಧನೆ ಮತ್ತು ಕಲಿಕೆ ಇವೆರಡರುಗಳಲ್ಲಿ ನಾವು ಕಾಮನ್ ಆಗಿ ನೋಡುವಂಥದ್ದು ಏನು ಅಂತ, ವರ್ತನಾ ಬದಲಾವಣೆ, ದಟ್ ಈಸ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ವಿ ಆರ್ ಚೇಂಜಿಂಗ್. ಸೊ ಬೋಧನೆ ಅಂತಂದ್ರೆ ಹೇಗಿರಬೇಕು ಅಂತಂದ್ರೆ, ವಿದ್ಯಾರ್ಥಿಗಳನ್ನು ಬದಲಾವಣೆಯನ್ನ ಮಾಡಬೇಕು. ಬೋಧನೆ ಮಾಡಿದ ನಂತರನೂ ಕೂಡ ಅವನು ಹೇಗಿದ್ದು ಹಾಗೆ ಇದ್ದ ಅಂತಂದ್ರೆ, ಎಜುಕೇಶನ್ ಆರ್ ಟೀಚಿಂಗ್ ಇಸ್ ಅ ಫೇಲ್ ಟು ಬ್ರಿಂಗ್ ದಿ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಬೋಧನೆ ಹೇಗಿರಬೇಕು ಅಂತಂದ್ರೆ ಬದಲಾವಣೆಯನ್ನು ತರಬೇಕು, ಮಗುವಿನ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂತ ಬೋಧನೆ ಅದು ಆಗಿರಬೇಕು. ಸೊ ದೀಸ್ ಆರ್ ದಿ ಏನದು ಸ್ಟೇನರ್ಸ್ ಐಡಿಯಾಸ್ ಅಬೌಟ್ ದಿ ಟೀಚಿಂಗ್, ದಟ್ ಈಸ್ ಟೀಚಿಂಗ್ ಆಸ್ ಅ ಟ್ರಾನ್ಸ್ಫಾರ್ಮೇಶನ್. ವಾಟ್ ಆರ್ ದೋಸ್? Teaching as a transmission, teaching as a transaction, teaching as a transformation. So this is about the holistic theory of Steiner's. Have you understood this? Hello?